ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ನ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವಾಗ ಧರ್ಮರಾಜ ವಿರಾಟರಾಜನಿಗೆ ಪ್ರತ್ಯುತ್ತರವನ್ನು ಕೊಟ್ಟ, ಯಸ್ಯಂತ ಬೃಹನ್ನಳ, ಯಾಮನಿಗೆ ಸ್ವಯಂ ಬೃಹನ್ನಳೆ ಸಾರಥಿಯಾಗಿದ್ದಾನೋ ಅಂಥವನು ಯುದ್ಧದಲ್ಲಿ ಹೇಗೆ ತಾನೇ ಪರಾಭವ ಹೊಂದಲಿಕ್ಕೆ ಶಕ್ಯ, ಅವನು ಗೆದ್ದಿದ್ದು ಸಹಜವೇ ಆಗಿದೆ ಅಂತ ಹೇಳಿ ದ್ಯೂತಕರ್ಮದಲ್ಲಿ ನಿರತನಾಗಿರ್ತಕ್ಕಂತಹ ವಿರಾಟರಾಜನಿಗೆ ಹೇಳಿದಾಗ ವಿರಾಟರಾಜ ಕೋಪಾವಿಷ್ಟನಾಗಿ ಮಾತಾಡ್ತಾನೆ. ನೋಡಪ್ಪ, ರಾಜನಿಗೆಂದಿಗೂ ಅಪ್ರಿಯವನ್ನು ಮಾಡಿ ರಾಜನ ಜೊತೆಗೆ ಬದುಕಲಿಕ್ಕಾಗೋದಿಲ್ಲ. ನೀನು ನನಗೆ ಬಹಳ ಸ್ನೇಹ ಭಾವದಿಂದ ಅತ್ಯಂತ ಬೇಕಾದವನಾಗಿ ನನ್ನೊಂದಿಗೆ ಇದ್ದದ್ರಿಂದ ನಿನ್ನ ಈ ಅಪರಾಧವನ್ನು ನಾನು ಕ್ಷಮ ಮಾಡ್ತಾ ಇದ್ದೀನಿ. ಅನ್ಯಥಾ ಬೇರೆಯವನಾಗಿದ್ದರೆ ಅವನಿಗೆ ಮರಣದಂಡನೆ ಕೊಡ್ತಾ ಇದ್ದೆ. ಇನ್ನೊಂದು ಆವೃತ್ತಿ ಬದುಕಬೇಕು ಅಂತ ಏನಾರ ಬಯಕೆ ಇದ್ದರೆ ಇಂಥ ಮಾತುಗಳನ್ನು ಆಡಬೇಡ ಅಂತ ಹೇಳ್ದ ಧರ್ಮರಾಜನಿಗೆ. ವಿರಾಟರಾಜ ಹೇಳ್ದ. ಆಗ ಧರ್ಮರಾಜ ಅಂತ ಪ್ರತಿಹಾರಿ ಬಾಯಿಲ್ಲಿ ಅಂತ ಕರೀತಾನೆ ವಿರಾಟರಾಜನ ಎದುರಿಗೆ. ನೋಡ, ನಗರದಲ್ಲೆಲ್ಲ ಜಯಘೋಷವನ್ನು ಮಾಡಿಸು. ಬೃಹನ್ನಳೆ ಯುದ್ಧದಲ್ಲಿ ಗೆದ್ದಿದ್ದಾನೆ ಅಂಥೇಳಿ ಹೇಳು. ರಾಜ ಎದುರಿಗೆ ಕೂತಿದ್ದಾನೆ. ಅವನ ಎದುರಿಗೆ
ದೂತನಿಗೆ ಹೇಳ್ತಾನೆ, ಬೃಹನ್ನಳಾಯ ರಾಜೇಂದ್ರ ಘುಷ್ಯತಾಂ ನಗರೇ ಜಯ ಉತ್ತರೇಣ ಹಿ ಸಾರಥ್ಯಂ ಕೃತಂ ನೂನಂ ಭವಿಷ್ಯತಿ. ಉತ್ತರ ಸಾರಥ್ಯ ಕರ್ಮವನ್ನು ಮಾಡಿದ್ದಾನೆ ಅನ್ನಿಸ್ತದೆ, ಬೃಹನ್ನಳ ಯುದ್ಧದಲ್ಲಿ ಗೆದ್ದಿದ್ದಾನೆ ಅಂತ ಹೇಳ್ತಾನೆ. ರಾಜ ಅಂತಾನೆ, ಅವನನ್ನು ಕರ್ಕೊಂಡು ಹೋಗಿ ಗೆದ್ದಿದ್ದ ನನ್ನ ಮಗನ ಸಾಹಸ ಅಂತ ಅನ್ನೋದಕ್ಕೆ ಬದಲಾಗಿ ನೀ ಏನಾರ ಹೇಳಿದರೆ ನಿನ್ನನ್ನು ಶಿರಚ್ಛೇದ ಮಾಡ್ತೀನಿ ಅಂತ ಅನ್ನುವಂಥ ಕೋಪದಲ್ಲಿರೋ ರಾಜನಿಗೆ ಯುಧಿಷ್ಠಿರ ಚಕ್ರವರ್ತಿ ಏನು ಹೇಳ್ತಾನೆ ಅಂತಂದರೆ, ನಿನ್ನ ಮಗ ಸಾರಥ್ಯ ಕರ್ಮವನ್ನು ಮಾಡಿರಬೇಕು, ಬೃಹನ್ನಳ ಯುದ್ಧದಲ್ಲಿ ಗೆದ್ದಿದ್ದಾನೆ ಅಂತ ಹೇಳ್ತಾನೆ. ವಾಸ್ತವದಲ್ಲಿ ಇಲ್ಲಿ ಈ ಮಾತುಗಳನ್ನು ವಿರಾಟ್ ರಾಜ ಸಂತೋಷಕ್ಕೋಸ್ಕರವಾಗಿಯೂ ಸ್ವೀಕಾರ ಮಾಡ್ಬೋದಾಗಿತ್ತು. ಎಂಥ ಚೆನ್ನಾಗಿ ಲೇವಡಿ ಮಾಡ್ತಾ ಇದ್ದೀಯಾ ಧರ್ಮರಾಜ ಅಂತ ಅನ್ಬೋದಿತ್ತು. ಮಾತಾಡೋರು ನಮ್ಮವರಾಗ್ಬಿಟ್ರೆ ಆ ಮಾತುಗಳು ಏನು ಬೇಕಾರಾಗಿರಲಿ, ಆ ಮಾತುಗಳನ್ನೆಲ್ಲದಕ್ಕೂ ನಾವೇನು ಮಾಡಿಬಿಡ್ತೀವಿ ಅಂದರೆ ಅದಕ್ಕೆ ಬೇರೆ ಅರ್ಥ ಹೇಳಿಬಿಡ್ತೀವಿ. ಮಾತಾಡೋರು ನಮ್ಮವರಾಗಿರ್ಬೇಕಷ್ಟೆ. ಅವಾಗ ಏನು ಬೇಕಾರ ಆಡಲಿ ಅವ್ರ ಮಾತು, ಅದೆಲ್ಲ ನಮ್ಮ ಪರವಾದದ್ದೇ. ಒಂದು ದೃಷ್ಟಾಂತ ಹೇಳ್ತೀನಿ. ಸಾಮಾನ್ಯವಾಗಿ ಇದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಎಲ್ಲಿಯೂ ಕೂಡ ಪರಮಾತ್ಮನಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ಭೀಮಸೇನ ದೇವರು ಹೇಳೋದಿಲ್ಲ. ಇಡೀ ಸಮಗ್ರ ಮಹಾಭಾರತವನ್ನು ಎಲ್ಲೇ ನೀವು ಪರ್ಯಾಲೋಚನೆ ಮಾಡಿದರೆ ಒಂದು ಕಡೆನೂ ಕೃಷ್ಣ ಪರಮಾತ್ಮ ಅಥವಾ ವೇದವ್ಯಾಸ ದೇವರು ಇಲ್ಲ ಪರಶುರಾಮ ದೇವರು ಪರಮಾತ್ಮನ ಯಾವುದೇ ಅವತಾರದಲ್ಲಿ ಪರಮಾತ್ಮ ಬಂದಿರಲಿ, ಅಲ್ಲಿ ಪರಮಾತ್ಮನಾಡಿರ್ತಕ್ಕಂತಹ ಮಾತಿಗೆ ವಿರುದ್ಧವಾದ ಅಭಿಪ್ರಾಯದಲ್ಲಿ ಭೀಮಸೇನ ದೇವರು ಇದ್ದರು ಅಂತನ್ನುವಂತಹ ಒಂದು ಪ್ರಸಂಗ ಇಲ್ಲ. ಧರ್ಮರಾಜ, ಅರ್ಜುನ, ಬೇರೆ ಇನ್ನಿತರ ಯಾರದ್ದೇ ವ್ಯಕ್ತಿಗಳ ಅಭಿಪ್ರಾಯದ ಜೊತೆಗೆ ಕೃಷ್ಣನ ಅಭಿಪ್ರಾಯ, ಭೀಷ್ಮಾಚಾರ್ಯರ ಅಭಿಪ್ರಾಯ, ಪರಶುರಾಮ ದೇವರ ಅಭಿಪ್ರಾಯ ಹೊಂದಾಣಿಕೆ ಆಗಿಲ್ಲ. ಇಡೀ ಸಮಗ್ರ ಇತಿಹಾಸ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ಬೋದು. ಅಥವಾ ರಾಮಾಯಣದಲ್ಲಿ ನೋಡೋದಾದ್ರೂ ಕೂಡ ಎಲ್ಲಿಯೂ ಒಂದು ಕಡೆಗೆ ಪರಮಾತ್ಮನಿಗೆ ವಿರುದ್ಧವಾದಂತಹ ಅಭಿಪ್ರಾಯ ಹನುಮಂತ ದೇವರು ಕೊಟ್ಟರು ಅಂತನ್ನೋದು ನಿಮಗೆ ಒಂದು ಕಡೆನೂ ಸಮಗ್ರವಾದಂತಹ ಇತಿಹಾಸ ಪುರಾಣ ಸಂತತಿಯನ್ನು ಎಲ್ಲ ಪರಾಮರ್ಶೆ ಮಾಡಿಕೊಂಡು ಬಂದ್ರೂ ಎಲ್ಲೂ ಸಿಗೋದಿಲ್ಲ. ಎಲ್ಲೆಲ್ಲಿಯೂ ಕೂಡ ಪರಮಾತ್ಮ ಹೇಳ್ದ, ಅದನ್ನು ವಾಯುದೇವರು ವಿರೋಧ ಮಾಡಿದರು. ಮೂಲ ಸ್ವರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಪರಮಾತ್ಮ ಹೇಳ್ದ, ಭಗವಂತನ ಅಭಿಪ್ರಾಯ ಬೇರೆ ರೀತಿ ಇತ್ತು, ವಾಯುದೇವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತನ್ನುವಂಥ ಒಂದೇ ಒಂದು ಇನ್ಸಿಡೆಂಟ್, ಒಂದೇ ಒಂದು ಪ್ರಸಂಗ, ಒಂದೇ ಒಂದು ಸಂದರ್ಭ ಅಂಥದ್ದು ಇಡೀ ಸಮಗ್ರ ಪುರಾಣ, ಶಾಸ್ತ್ರ, ಇತಿಹಾಸ, ಮಹಾಭಾರತ, ರಾಮಾಯಣದ ಯಾವ ಇಡೀ ಪುರಾಣ ಪ್ರಪಂಚದಲ್ಲಾಗಲಿ ಇತಿಹಾಸದ ಪ್ರಪಂಚದಲ್ಲಾಗಲಿ ಎಲ್ಲಿ ಒಂದು ಕಡೆನೂ ನೋಡಲಿಕ್ಕಾಗೋದಿಲ್ಲ. ಒಂದು ಇಂಥ ಪ್ರಸಂಗ ಬರ್ತದೆ. ಆ ಪ್ರಸಂಗದಲ್ಲಿ ಪರಮಾತ್ಮ ಒಂದು ಪಕ್ಷವನ್ನು ಹೇಳ್ತಾನೆ, ಭೀಮಸೇನ ದೇವರು ಬೇರೆ ಪಕ್ಷ ಹೇಳ್ತಾರೆ. ಅಂಥದ್ದೊಂದು ಪ್ರಸಂಗ ಇದೇ. ಮುಂದೆ ಇಲ್ಲಿ ಯುದ್ಧ ಅಂತ ನಿಶ್ಚಯ ಆಗ್ತದೆ. ಉದ್ಯೋಗ ಪರ್ವದಲ್ಲಿ ಬರುವಂತಹ ಸಮಾಚಾರ. ಯುದ್ಧ ಅಂತ ನಿಶ್ಚಯ ಆದ ನಂತರದಲ್ಲಿ ಯುದ್ಧಕ್ಕೆ ಸೇನಾ ಬಾಧ್ಯತೆಯನ್ನು ಹೊರುವಂಥವನು ಒಬ್ಬವನು ಬೇಕು. ಯಾರು ಸೇನಾ ಬಾಧ್ಯತೆಯನ್ನು ಹೊರತಾರೋ ಅಂಥವನನ್ನು ಪ್ರಧಾನ ಸೇನಾಧಿಪತಿ ಅಂತ ಕರೀತಾರೆ. ಅದನ್ನು ಏನು ಮಾಡ್ತಾರೆ ಅಂದರೆ, ಯುದ್ಧ ಮಾಡ್ತಕ್ಕಂತಹ ವ್ಯಕ್ತಿಗಳು, ಸ್ವಪಕ್ಷದವರು ಪರಪಕ್ಷದವರು ಏನು ಮಾಡ್ತಾರೆ ಅಂದರೆ, ಆ ಯುದ್ಧ ಮಾಡಲಿಕ್ಕೆ ಯಾರು ವಾಸ್ತವದಲ್ಲಿ
ಅಭಿಪ್ರಾಯ ಇಟ್ಕೊಂಡಿರ್ತಾರಲ್ಲ ಅವರು ಪ್ರಧಾನ ಸೇನಾಧಿಪತಿ ಆಗೋದಿಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರೊಬ್ಬರನ್ನ ಪ್ರಧಾನ ಸೇನಾಧಿಪತಿಗಳಾಗಿ ಇಟ್ಟುಕೊಂಡು ಅವರ ಮೇಲ್ವಿಚಾರಣೆಯಲ್ಲಿ ಸೈನ್ಯವನ್ನು ಮುನ್ನಡೆಸಿ ಯುದ್ಧವನ್ನು ಗೆಲ್ಲುವಂತಹ ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ ಕೌರವರ ಬಣದಲ್ಲಿಯೂ ಪಾಂಡವರ ಬಣದಲ್ಲಿಯೂ ಪ್ರಧಾನ ಸೇನಾಧಿಪತಿ ಯಾರಾಗಬೇಕು ಅಂತ ಹೇಳಿ ಒಂದು ವಿವಾದ. ಅದರ ಬಗ್ಗೆ ಸಾಕಷ್ಟು ಪೂರ್ವೋತ್ತರ ವಿಮರ್ಶೆಗಳೆಲ್ಲ ನಡೀತವೆ. ಕೌರವ ಪಕ್ಷದಲ್ಲಿ ಆ ಕಡೆಗೆ ಏನು ಮಾಡ್ತಾರೆ ಅಂತಂದರೆ ಭೀಷ್ಮಾಚಾರ್ಯರನ್ನ ಪ್ರಧಾನ ಸೇನಾಧಿಪತಿ ಅಂತ ಹೇಳ್ತಾರೆ. ಸರ್ವಾನುಮತದಿಂದ ಅಂಗೀಕೃತವೂ ಆಗ್ತದೆ ಈ ವಿಚಾರ, ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಅತ್ತ ಕಡೆಗೆ ಭೀಷ್ಮಾಚಾರ್ಯರು ಪ್ರಧಾನ ಸೇನಾಧಿಪತಿಗಳಾಗ್ತಾರೆ. ಈ ಕಡೆಗೆ ಯಾರನ್ನು ಒಪ್ಪಿಸ್ಬೇಕು? ಒಬ್ಬೊಬ್ಬರನ್ನ ಹೇಳ್ತಾರೆ. ಬಲಿಷ್ಠರು, ಮುತ್ಸದ್ದಿಗಳು, ರಾಜಕಾರಣಿಗಳು, ಯೋಗ್ಯರು, ಹಿರಿಯರು, ರಾಜಕಾರಣದಲ್ಲಿ ಚಾಣಾಕ್ಷರಾದಂಥವರು, ಭೇದಕ ಬುದ್ಧಿಯಲ್ಲಿ ಸಮರ್ಥರಾದಂಥವರು, ಬಾಹುಬಲ ಹೆಚ್ಚಿದ್ದವರು, ಒಬ್ಬೊಬ್ಬರನ್ನ ಏನು ಮಾಡ್ತಾರೆ ಅಂತಂದ್ರೆ ಸೂಚನೆ ಮಾಡ್ತಾ ಬರ್ತಾರೆ. ಕೃಷ್ಣ ಪರಮಾತ್ಮ ಅಂತಾನೆ, ಧೃಷ್ಟದ್ಯುಮ್ನನನ್ನು ಸೇನಾಧಿಪತಿಯನ್ನಾಗಿ ಮಾಡ್ರಿ. ವಾಸ್ತವದಲ್ಲಿ ನಾ ಶಸ್ತ್ರ ಹಿಡಿಯೋದಿಲ್ಲ, ಇನ್ನು ಉಳಿದದ್ದೆಲ್ಲ ಬೇರೆ ಎಲ್ಲ ಏನೇನು ಕೆಲಸಗಳಿಗೋ ಅವೆಲ್ಲ ಬೇರೆ ಬೇರೆ ಅಂಗಾಂಗಗಳದ್ದೆಲ್ಲ ಕೆಲಸ ಮಾಡ್ತೀನಿ, ಶಸ್ತ್ರ ಪ್ರಯೋಗವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಶಸ್ತ್ರ ಪ್ರಯೋಗ ಮಾಡದೇನೆ ಯುದ್ಧವನ್ನು ಗೆದ್ದಂತಹ ಮಹಾನುಭಾವ ಅವನು. ಇನ್ನು ಶಸ್ತ್ರ ಪ್ರಯೋಗನೇ ಮಾಡಿದರೆ ಯುದ್ಧ ಆರಂಭದಕ್ಕಿಂತ ಮುಂಚೆನೇ ಎಲ್ಲರೂ ಕೈ ಬಿಡಬೇಕಾಗಿತ್ತು. ಶಸ್ತ್ರ ಪ್ರಯೋಗ ಮಾಡದೇ ಇದ್ದರೂ ಕೃಷ್ಣ ಪರಮಾತ್ಮ ಅಂತಾನೆ. ಒಬ್ಬೊಬ್ಬರ ಹೆಸರನ್ನು ಸೂಚನೆ ಮಾಡ್ತಾರೆ. ಕೆಲವರು ದ್ರುಪದರಾಜನನ್ನು ಮಾಡ್ರಿ ಅಂತ, ಇನ್ನು ಕೆಲವರು ವಿರಾಟ್ ರಾಜನನ್ನು ಮಾಡ್ರಿ ಅಂತ ಹೇಳಿ, ಮತ್ತು ಕೆಲವರು ಇನ್ನೂ ಬಲಿಷ್ಠರಾಗಿರ್ತಕ್ಕಂಥವರು ಸಾತ್ವಿಕಿ ಮೊದಲಾದಂಥವ್ರು ಇದ್ದಾರೆ, ಅವ್ರನ್ನ ಮಾಡ್ರಿ ಅಂಥೇಳಿ. ಕೃಷ್ಣ ಪರಮಾತ್ಮ ಯುದ್ಧ ಮಾಡದೇ ಇದ್ದರಿಂದ ಅವನಿಗೆ ಪ್ರಧಾನ ಸೇನಾಧಿಪತಿ ಆಗುವಂತ ಯಾರೂ ಹೇಳೋ ಹಾಗಿರಲಿಲ್ಲ. ಆದರೆ ಪರಮಾತ್ಮ ಹೇಳ್ತಾನೆ, ತನ್ನ ಅಭಿಪ್ರಾಯ ಕೊಡ್ತಾನೆ, ಧೃಷ್ಟದ್ಯುಮ್ನನ್ನು ಸೇನಾಧಿಪತಿಯನ್ನು ಮಾಡ್ರಿ ಅಂತ ಹೇಳ್ತಾರೆ. ಅರ್ಜುನ ಒಪ್ಕೊತಾನೆ, ಧರ್ಮರಾಜ ಒಪ್ಕೊತಾನೆ, ನಕುಲ ಸಹದೇವಾದಿಗಳು ಪ್ರಾಯ ಎಲ್ಲರೂ ಯಾರ್ಯಾರು ಬೇಡ ಅಂತನ್ನುವಂತಹ ವ್ಯಕ್ತಿಗಳು ಯಾರ್ಯಾರು ಇದ್ದರೋ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ ಇದಕ್ಕೆ ಸರ್ವಾನುಮತದಿಂದ ಅಂಗೀಕಾರ ಮಾಡ್ಕೊತಾರೆ. ಒಬ್ಬ ಭೀಮಸೇನ ದೇವರು ಏನು ಹೇಳ್ಬಿಡ್ತಾರೆ ಅಂತಂದರೆ ಶಿಖಂಡಿ ಏನು ಮಾಡ್ರಿ ಅಂತಾರೆ. ಅಭಿಪ್ರಾಯದಲ್ಲಿ ವೈರುಧ್ಯ ಬರಲಿಕ್ಕೆ ಆರಂಭ ಆಗ್ತದೆ. ಶಿಖಂಡಿಯನ್ನು ಮಾಡ್ರಿ ಅಂತ ಹೇಳಿ ಭೀಮಸೇನ ದೇವರು, ಧೃಷ್ಟದ್ಯುಮ್ನನ್ನು ಮಾಡ್ರಿ ಅಂತ ಇನ್ನಿತರ ಪಾಂಡವರು, ಕೃಷ್ಣ ಪರಮಾತ್ಮ. ನೋಡಿ, ಅಭಿಪ್ರಾಯ ಭೇದ ಎಲ್ಲೂ ಇಲ್ಲೇ ಇಲ್ಲ ಅಂತ ಹೇಳಿದ್ರಿ, ಇಲ್ಲಿದೆ ನೋಡ್ರಿ, ಒಂದು ಬಂದ್ಬಿಡ್ತು. ಎಲ್ಲೂ ಇಲ್ಲ ಅಂತ ಹೇಳಿದ್ರೋ ಇಲ್ಲ ನೀವು? ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತೆಲ್ಲ ಮಾತಾಡ್ಕೊತ ಬಂದಿದ್ರೋ ಇಲ್ಲ? ಇಡೀ ಇತಿಹಾಸ ಪುರಾಣ ವಾಂಗ್ಮಯದಲ್ಲೂ ಎಲ್ಲೂ ಇಲ್ಲ ಅಂತ ಹೇಳಿರ್ತಕ್ಕಂತಹ ವಿರೋಧಾಭಾಸದ ಅಭಿಪ್ರಾಯ ಇಲ್ಲೊಂದು ಕಡೆ ಇದೆಯಲ್ವಾ? ನೋಡ್ರಿ, ಇಲ್ಲಿದೆ. ಕೃಷ್ಣ ಪರಮಾತ್ಮ ಹೇಳ್ದ ಧೃಷ್ಟದ್ಯುಮ್ನನ್ನು ಮಾಡ್ರಿ ಅಂತ, ಭೀಮಸೇನ ದೇವರಂತಾರೆ ಶಿಖಂಡಿಯನ್ನು ಮಾಡ್ರಿ ಅಂತ. ಎಲ್ಲ ಈ ವಿರೋಧವನ್ನು ಹೆಂಗೆ ಪರಿಹಾರ ಮಾಡಬೇಕು? ವಾಸ್ತವದಲ್ಲಿ ಎಂದೂ ವಿರೋಧಾಭಾಸದ ಮಾತಾಡದೇ ಇರತಕ್ಕಂತಹ ಭೀಮಸೇನ ದೇವರು ಇಲ್ಲಿ ವಿರೋಧವನ್ನು ಮಾಡಿದರೆ ಯಾಕೆ, ಹೇಳಿದರೆ ಯಾಕೆ ಈ ರೀತಿ? ವಾಸ್ತವದಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ, ಭೀಮಸೇನ ದೇವರು ಏನು ಹೇಳ್ತಾರೆ ಅಂತ ಇವನಿಗೆ ಗೊತ್ತಿದೆ. ಪರಸ್ಪರರಲ್ಲಿ ಅವರಿಬ್ಬರಿಗೆ ಅಭಿಪ್ರಾಯವನ್ನು ಬಾಯಿಂದ ಹೇಳಿ ಗೊತ್ತಾಗಬೇಕು ಅನ್ನೋದಿಲ್ಲ ಇಲ್ಲ ಹರಿವಾಯುಗಳಿಗೆ. ಪರಮಾತ್ಮ ಹೇಳ್ದೇನೆ ಪರಮಾತ್ಮನ ಅಭಿಪ್ರಾಯ ಗೊತ್ತಿರುವಂಥವ್ರು ಭೀಮಸೇನ ದೇವರು, ಭೀಮಸೇನ ದೇವರು ಹೇಳ್ದೇನೆ ಭೀಮಸೇನ ದೇವರ ಅಭಿಪ್ರಾಯ ಗೊತ್ತಿರುವಂಥವನು ಪರಮಾತ್ಮ. ವೈರುಧ್ಯ ಬಂತು ಹೆಂಗೆ, ವಿರೋಧಾಭಿಪ್ರಾಯ ಹೆಂಗೆ? ಅದಕ್ಕೊಂದು ವೃತ್ತಾಂತವನ್ನು ಹೇಳ್ತಾರೆ, ಸ್ವಾರಸ್ಯವನ್ನು ನೋಡಿ. ಅಲ್ಲಿ ಧೃಷ್ಟದ್ಯುಮ್ನನ್ನು ಮಾಡ್ರಿ ಅಂತ ಹೇಳ್ತಿದ್ದಾರಲ್ಲ, ಕೃಷ್ಣ ಪರಮಾತ್ಮ ಯಾಕೆ ಹೇಳ್ದ ಅಂತ ಅಂದ್ಕೊಂಡ್ರೆ, ಇಬ್ಬರೂ ಹೇಳಿದ್ದಕ್ಕೆ ಕಾರಣ ಇದೆ. ಅಲ್ಲಿ ಭೀಮಸೇನ ದೇವರು ವಿರೋಧ ಮಾಡಿಲ್ಲ ಅಂತ ಹೇಳಿ ಕಾರಣವನ್ನು ಕೊಡ್ತಾರೆ. ಹೇಗೆ ಅಂದರೆ
ಧೃಷ್ಟದ್ಯುಮ್ನನ್ನು ಮಾಡ್ರಿ ಅಂತ ಹೇಳಿದ್ರಲ್ಲ, ಆ ವಿರೋಧ ಪಕ್ಷದಲ್ಲಿ ಭೀಷ್ಮಾಚಾರ್ಯರಿದ್ದಾರೆ, ಇತ್ತ ಕಡೆಗೆ ಒಬ್ಬ ಬಲಾಢ್ಯನಾದಂತಹ ಸೇನಾಧಿಪತಿ ಬೇಕು, ಅದಕ್ಕಾಗಿ ಧೃಷ್ಟದ್ಯುಮ್ನನ್ನು ಮಾಡ್ರಿ ಅಂತ ಅನ್ನೋದು ಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಭೀಮಸೇನ ದೇವರಂತಾರೆ, ಪ್ರಧಾನ ಸೇನಾಧಿಪತಿಯನ್ನು ಆಯ್ಕೆ ಮಾಡಿ ಸರಿಯಾಗಿರೋವನ್ನು ಇಟ್ಕೊಂಡು ಯುದ್ಧ ಮಾಡಬೇಕು ಅನ್ನೋದು ಯಾಕೆ? ಮೊದಲನೇದು ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಪ್ರಧಾನ ಸೇನಾಧಿಪತಿ ಬೇಕು, ಅವ ಹೇಳ್ದಂಗೆ ಸೇನೆಯನ್ನು ನಡೆಸಬೇಕು. ಈ ಸೇನೆಯನ್ನು ನಡೆಸ್ಕೊಂಡು ಹೋಗಿರುವಂತಹ ಬುದ್ಧಿವಂತಿಕೆ ಆಧಾರದ ಮೇಲೆ ಏನು ಮಾಡಬೇಕು? ಯುದ್ಧ ಗೆಲ್ಲಬೇಕು ಅಲ್ವಾ? ಅಂದಮೇಲೆ ಯುದ್ಧ ಗೆಲ್ಲೋದಕ್ಕೋಸ್ಕರವಾಗಿ ಪ್ರಧಾನ ಸೇನಾಧಿಪತಿ ಯಾರಾಗಬೇಕು ಅಂತ ಹೇಳಿ ನಿಮ್ಮ ಚಿಂತೆ, ಹೌದಲ್ಲ? ಹೌದಷ್ಟೇ. ಪ್ರತಿಯೋದ್ಧಾರಗಳ ಎಲ್ಲರೂ ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಯಾವನನ್ನು ಪ್ರಧಾನ ಸೇನಾಧಿಪತಿಯನ್ನು ಮಾಡಿದರೆ ಯುದ್ಧ ಗೆಲ್ತೀವೋ ಅಂಥವನನ್ನು ಮಾಡಬೇಕು ಅಂತ ನೀವೆಲ್ಲ ಹೇಳಲಿಕ್ಕೆ ಹೊಂಟ್ರಿ. ಭೀಮಸೇನ ದೇವರಂತಾರೆ, ಯಾವನು ಆ ಪ್ರಧಾನ ಸೇನಾಧಿಪತಿ ಅಂತ ಅನ್ನೋದೊಂದು ಪದವಿ ಏನು? ಕೆಲಸಕ್ಕೆ ಬರದೇ ಇರೋವನು ತಾನೇ ತೃತೀಯ ಲಿಂಗಿ ಅವನು. ಯಾರು? ಶಿಖಂಡಿ. ಅವನನ್ನು ಮಾಡಿದರೂ ಯುದ್ಧ ನಾನೇ ಗೆಲ್ತೀನಿ ಅಂತಾರ. ಯುದ್ಧ ಗೆಲ್ಲಲಿಕ್ಕೆ ವಾಸ್ತವದಲ್ಲಿ ಪ್ರಧಾನ ಸೇನಾಧಿಪತಿ ಬೇಕು. ಧೃಷ್ಟದ್ಯುಮ್ನನ್ನು ಮಾಡಬಾರ್ದು ಅಂತ ಪರಮಾತ್ಮನ ಅಭಿಪ್ರಾಯಕ್ಕೆ ವಿರುದ್ಧವಾದದ್ದು ಹೇಳ್ತಿಲ್ಲ ಅವರು. ಧೃಷ್ಟದ್ಯುಮ್ನನ ವಿಷಯ ಪರಮಾತ್ಮ ಹೇಳಿದರೆ ಶಿಖಂಡಿಯನ್ನು ಮಾಡುವಂಥ ಭೀಮಸೇನ ದೇವರು ಯಾಕೆ ಹೇಳ್ತಾರೆ ಅಂದರೆ, ಯಾರು ಪ್ರಧಾನ ಸೇನಾಧಿಪತಿ ಆದ್ರೂ ಸೇನೆಯ ಸಮಗ್ರವಾಗಿರತಕ್ಕಂತಹ ರಕ್ಷಣಾ ಬಾಧ್ಯತೆ ಯಾರ್ದು ಅಂದ್ರೆ ನಂದು. ಇದನ್ನು ಭೀಮಸೇನ ದೇವರು ಹೇಳೋದಲ್ಲ ರೀ ಸ್ವಾರಸ್ಯ. ಇದನ್ನು ವಾಸ್ತವದಲ್ಲಿ ಭೀಮಸೇನ ದೇವರು ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರತಿಪಕ್ಷದ ದುರ್ಯೋಧನ ಹೇಳ್ತಾನೆ. ಹೆಂಗಿದೆ ಸ್ವಾರಸ್ಯ? ಈ ಮಾತನ್ನು ಪ್ರಧಾನ ಸೇನಾಧಿಪತಿ ಯಾರ ಆಗಲಿ, ಧೃಷ್ಟದ್ಯುಮ್ನ ಆಗಬಾರ್ದು ಅಂತ ನಾ ಏನು ವಿರೋಧ ಮಾಡಲಿಕ್ಕೆ ಹೊಂಟಿಲ್ಲ. ಶಿಖಂಡಿಯನ್ನು ನೀವು ಪ್ರಧಾನ ಸೇನಾಧಿಪತಿಯನ್ನು ಮಾಡಿದ್ರು ಕೂಡ ಯುದ್ಧ ಗೆಲ್ಲವ್ರು ಯಾರು? ನಾನೇ. ಅದನ್ನು ನೀವೇನು ಮಾಡ್ಕೊಂಬಿಟ್ರಿ ಅಂದರೆ ಮೊದಲು ನಿಶ್ಚಯ ಮಾಡ್ಕೊಂಬಿಟ್ಟಿರಿ. ನೋಡ್ರಿ, ಆ ಮಾತನ್ನು ಆಡೋದಿಲ್ಲ. ಶಿಖಂಡಿಯನ್ನು ಮಾಡುವಂತನ್ನೋಂಥ ಅಭಿಪ್ರಾಯಕ್ಕೆ ಏನಂದರೆ, ತೃತೀಯ ಲಿಂಗಿಯಾಗಿರ್ತಕ್ಕಂಥ ವ್ಯಕ್ತಿ ಪ್ರಧಾನ ಸೇನಾಧಿಪತಿಯಾಗಿ ನನ್ನ ಸೈನ್ಯದಲ್ಲಿದ್ದರೂ ಕೂಡ ಎದುರಿಗಿರೋರು ಮಹಾನ್ ಪರಾಕ್ರಮಿಗಳು ಅಂತ ನೀವೇನು ಅಂದ್ಕೊಂಡಿದ್ದೀರಲ್ಲ, ಇವ್ರ ಜೊತೆಗೆ ಯುದ್ಧ ಮಾಡಿದರೆ ಜಯ ಯಾರ್ದು ಅಂದ್ರೆ ನಂದೇ, ನನ್ನ ಪಕ್ಷದ್ದೇ ಜಯ, ನಾ ಸೋಲೋ ಅಂತ ಪ್ರಸಂಗವೇ ಇಲ್ಲ. ಇದು ಅವರ ಅಭಿಪ್ರಾಯ. ಇದು ಅವರ ಅಭಿಪ್ರಾಯ ಅಂತನ್ನೋದನ್ನು ದುರ್ಯೋಧನ ಹೇಳ್ತಾನೆ. ಎಲ್ಲಿ? ಗೀತಾದ ಆರಂಭದಲ್ಲೇ ಇದೆ ಅದು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. 11 ಅಕ್ಷೋಹಿಣಿ ಸೈನ್ಯ ಇರತಕ್ಕಂತಹ ಭೀಷ್ಮಾಚಾರ್ಯರು ನನ್ನ ಪ್ರಧಾನ ಸೇನಾಧಿಪತಿಗಳಾಗಿ ಈ ಸೇನೆಯ ಜೊತೆಗೆ ಪಾಂಡವ ಸೇನಾ ವ್ಯೂಹವನ್ನು ಭೇದಿಸಿ ಗೆಲ್ಲಲಿಕ್ಕೆ ಸಮರ್ಥರಾಗಿದ್ದಾರೆ ಅಂದರೆ ನನಗೆ ನನ್ನ ಸೇನೆಯ ಬಗ್ಗೆ ನಂಬಿಕೆ ಇಲ್ಲ, ಗೆಲ್ತಾರೋ ಇಲ್ಲೋ ಅಂತ. ಆದರೆ ಪ್ರತಿಪಕ್ಷದ ಸೇನೆಯಲ್ಲಿ ಭೀಮರಕ್ಷಿತವಾದಂಥದ್ದೇನಿದೆಯಲ್ಲ, ಇಲ್ಲಿ ಭೀಷ್ಮಾಚಾರ್ಯ ಹೆಸರು ಹೇಳಿದ್ದಾನೆ ಅಂದರೆ ದುರ್ಯೋಧನ ಆ ಕಡೆ ಯಾರ ಹೆಸರು ಹೇಳಬೇಕು? ಧೃಷ್ಟದ್ಯುಮ್ನನ ಹೆಸರು ಹೇಳಬೇಕು. ಈ ಕಡೆ ಪ್ರಧಾನ ಸೇನಾಧಿಪತಿಗಳ ಹೆಸರು ಹೇಳ್ತಿದ್ದಾನ ಅವನು. ಯಾರನ್ನ? ಭೀಷ್ಮಾಚಾರ್ಯನ. ಅಂದಮೇಲೆ ಆ ಕಡೆ ಪಕ್ಷದಲ್ಲಿ ಯಾರ ಹೆಸರು ಹೇಳಬೇಕಾಗಿತ್ತು? ಅವನು ಧೃಷ್ಟದ್ಯುಮ್ನನ ಹೆಸರು ಹೇಳಬೇಕಾಗಿತ್ತು. ದುರ್ಯೋಧನ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀರನ. ಯಾವನಲ್ಲೇ ಅವನು ಧೃಷ್ಟದ್ಯುಮ್ನ? ಅವನು ಇದ್ರೂ ಇಲ್ಲದೆ ಇದ್ರೂ ತುಂಬ ಏನು ವ್ಯತ್ಯಾಸ ಬರೋದಿಲ್ಲ. ಮತ್ತು ಯಾರು ಆ ಕಡೆ ಸೈನ್ಯಕ್ಕೆ ನಿಜವಾಗಿರುವಂತಹ ಪ್ರಧಾನ ಸೇನಾಧಿಪತಿ ಅಂದರೆ ದುರ್ಯೋಧನ ಅಂತಾನೆ. ಆ ಕಡೆ ಸೈನ್ಯಕ್ಕೆ ಅಧಿಪತಿ ಭೀಮ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನ ದೇವರು ಏನು ಹೇಳ್ತಾರಲ್ಲ, ಯಾರಾದರೂ ಸೇನಾಧಿಪತಿಗಳಾಗಲಿ ಯುದ್ಧ ನಾನು ಗೆಲ್ತೀನಿ ಅಂತ ಹೇಳಿ, ಯಾರಾದರೂ ಸೇನಾಧಿಪತಿಗಳಾದ್ರೂ ಯುದ್ಧ ಇವ್ರ್ಯಾಕೆ ಗೆಲ್ತಾರೆ ಅಂತಂದರೆ ಈ ಸೇನಾ ವ್ಯೂಹದ ಆಗು ಹೋಗುಗಳಿಗೆ ನೈಜವಾದ ಜವಾಬ್ದಾರಿ ಹೊತ್ತಿರೋರು ಯಾರು ಅಂತಂದರೆ ಭೀಮಸೇನ ದೇವರು ಅಂತ. ಭೀಮಸೇನ ದೇವರಿಗೆ ಮಾತ್ರ ಅಲ್ಲ, ಸ್ವಯಂ ವಿರೋಧ ಮಾಡತಕ್ಕಂತಹ ದುರ್ಯೋಧನನಿಗೂ ಗೊತ್ತಿದೆ. ಆದ್ದರಿಂದಾಗಿ ಧೃಷ್ಟದ್ಯುಮ್ನನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಭೀಮಸೇನ ದೇವರು ವಿರೋಧ ಮಾಡಿದರು ಅಂತ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಬೇಡ್ರಿ. ಅಲ್ಲಿ ವಾಸ್ತವದಲ್ಲಿ ಶಿಖಂಡಿ ಸೇನಾಧಿಪತಿ ಆದ್ರೂ ಯುದ್ಧ ನಾನೇ ಗೆಲ್ತೀನಿ ಅಂತ ಹೇಳಲಿಕ್ಕೆ ಕೊಂಡ್ರವರು. ಧೃಷ್ಟದ್ಯುಮ್ನ ಆಗಬಾರ್ದು ಅಂತ ಅನ್ನೋದು ಅವರೇ ಯಾಕೆ ಹೇಳ್ತಾರೆ? ಧೃಷ್ಟದ್ಯುಮ್ನ ಆಗ್ತಾನೆ ಅಲ್ಲಿ ಬಿಡು ಅಂತ ಅನ್ನೋದೇ ಅಭಿಪ್ರಾಯ ಅವ್ರದ್ದು. ಅದರಿಂದಾಗಿ ಪರಮಾತ್ಮನ ಮಾತುಗಳಿಗೆ ವಿರೋಧವನ್ನು ವಾಯುದೇವರು ಎಂದಿಗೂ ಮಾಡೋದಿಲ್ಲ ಅನ್ನೋ ನಿಯಮ ಸುಸ್ತಾಯಿತು.
ಈಗ ಪ್ರಕೃತದಲ್ಲಿ ಇದಿಷ್ಟು ವಿಚಾರ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ನಿಮಗೆ ಬಂದಿರ್ಬೋದು. ಏನ್ರಿ ಆಚಾರ್ಯ, ಈ ವಿರಾಟ್ ಪರ್ವದ ಸಂದರ್ಭದಲ್ಲಿ ನೀವೆಲ್ಲೋ ಮುಂದಿನ ವಿಚಾರ ಹೇಳಿಬಿಟ್ರೆ ಅದು ನಮ್ಮ ತಲೆಗೆ ಹೆಂಗೆ ಹೋಗಬೇಕು ಅಂತ. ಯಾಕೆ ಇಲ್ಲಿ ಈ ವಿಷಯ ಹೇಳಿದೆ ಅಂತಂದರೆ, ಧರ್ಮರಾಜ ಏನು ಹೇಳ್ತಿದ್ದಾನೆ ಅಂದರೆ, ಷಂಡವೇಷದಲ್ಲಿರ್ತಕ್ಕಂತಹ ಅರ್ಜುನನೇ ವಾಸ್ತವದಲ್ಲಿ ಷಂಡವೇಷದಲ್ಲಿ ಇದ್ದು ಗೆದ್ದಿದ್ದಾನೆ. ಅರ್ಜುನ ಗೆದ್ದಿದ್ದಾನೆ ಅಂತ ಏನು ಹೇಳ್ತಿಲ್ಲ, ಬೃಹನ್ನಳೆ ಗೆದ್ದಿದ್ದಾನೆ ಅಂತ ಹೇಳ್ತಿದ್ದಾನೆ. ಆವಾಗ ಸಂಭ್ರಮ ಪಡಬೇಕಾಗಿತ್ತು ವಿರಾಟ್ ರಾಜ. ನೋಡಿದ್ಯಾ, ನನ್ನ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಪುಂಸಕನೂ ಕೂಡ ಏನು ಮಾಡ್ತಾನೆ ಅಂತಂದರೆ ಕುರುಸೇನಾ ವಾಹಿನಿಯ ಮೇಲೆ ಗೆಲ್ತಾನೆ ಅಂತಂದರೆ ಧರ್ಮರಾಜ ಯೋಚನೆ ಮಾಡ್ಕೋ, ನನ್ನ ಮಗ ಯುದ್ಧ ಮಾಡದೆ ಹೋಗಲಿ, ನನ್ನ ಮಗ ಗೆದ್ದ ಬಿಡ. ನನ್ನ ಮಗ ಯಾಕೆ ಗೆದ್ದ ಅಂತ ಹೇಳ್ತೀನಿ, ನನ್ನ ಮಗ ಯುದ್ಧ ಮಾಡಿದ್ರೇ ಬೇರೆ ಮಾತು. ನೀ ಯಾರು ಗೆದ್ರು ಅಂತ ಹೇಳಿದ, ಈಗ ಬೃಹನ್ನಳೆ ಗೆದ್ಲು ಅಂತ ಹೇಳಿದ್ದೆ. ಬೃಹನ್ನಳೆ ಗೆದ್ರು ಯಾರು ಗೆಲುವು ಅಂತ ಅಂದ್ಕೊಂಡೆ, ನನ್ನ ಮಗಂದೇ ಗೆಲುವು. ನನ್ನ ಮಗನ ಜೊತೆಗೆ ಹೋದರೆ ಒಬ್ಬ ನಪುಂಸಕ ಯುದ್ಧ ಮಾಡಿ ಗೆಲ್ತಾನೆ ಅಂತಂದರೆ, ಇನ್ನು ನನ್ನ ಮಗನೇ ಯುದ್ಧ ಮಾಡಿದ್ದ ಅಂದರೆ ಕೌರವರು ಉಳಿತಿದ್ರೇನೋ. ನೋಡಿ, ಮಾತುಗಳನ್ನು ಯಾವ ರೀತಿ ತಿರುಗಿಸ್ಲಿಕ್ಕೆ ಬರ್ತಿತ್ತು. ಆಡಿದ ಮಾತುಗಳಿಗೆ ಅನ್ಯಾಭಿಪ್ರಾಯವನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದು ಅಲ್ವಾ. ಅಲ್ಲಿ ಹೇಳಿದ್ರೋ ಇಲ್ಲ, ಭೀಮಸೇನ ದೇವರಿಗೂ ಪರಮಾತ್ಮನಿಗೂ ವಿರೋಧ ಬಂದಿದೆ ಅಂತ. ಅದಕ್ಕೋಸ್ಕರ ಅಷ್ಟೆಲ್ಲ ಪ್ರಸಂಗ ನಾನು ಹೇಳಬೇಕಾಯ್ತು ನಿಮಗೆ. ಯಾಕೆ ಆ ಪ್ರಸಂಗ ಹೇಳಿದೆ ಅಂದರೆ, ಭೀಮಸೇನ ದೇವರಿಗೂ ಕೃಷ್ಣ ಪರಮಾತ್ಮನಿಗೂ ವಿರೋಧ ಬಂತಲ್ಲ ಅಂತ ನಾನು ಬೇಕಾದ್ರೆ ಏನು ಹೇಳಿದ್ರು, ಶಿಖಂಡಿ ಸೇನಾಧಿಪತಿ ಆದರೂ ಗೆಲ್ತೀನಿ ಅಂತ ಅಲ್ಲಿ ಹೆಂಗೆ ಹೇಳಿದ್ರು. ಅಯ್ಯೋ, ನಿನ್ನ ಕೌರವರ ಮೇಲೆ ಯುದ್ಧಕ್ಕೋಸ್ಕರವಾಗಿ ಷಂಡನನ್ನು ಕರ್ಕೊಂಡೋಗಿ ನನ್ನ ಮಗ ಗೆದ್ದ ಅಂತ ನೀ ಹೇಳಲಿಕ್ಕೆ ಒಪ್ತಿಲ್ಲ ತಾನೇ. ಏನು ಹೇಳ್ತಿದ್ದೀವಿ, ಬೃಹನ್ನಳೆ ಗೆದ್ದ ಅಂತನ. ನೋಡಿದ್ಯಾ, ಯೋಚನೆ ಮಾಡ್ಕೊ, ನನ್ನ ದೇಶವಾಸಿಯಾಗಿರ್ತಕ್ಕಂಥ ಷಂಡನೇ ಇಟ್ಟು ಸಮರ್ಥಿದ್ದಾನೆ ಅಂದರೆ ಇನ್ನು ನನ್ನ ಮಗನ ವಿಚಾರ ಕೇಳ್ತೀಯ, ನನ್ನ ಮಗ ಏನಿದ್ರೂ ಪ್ರಬಲ ಅಂತ ಹೇಳ್ಬೋದಿತ್ತು. ಮಾತುಗಳನ್ನು ಚೆನ್ನಾಗಿ ಆಡಿದರೆ ಅದನ್ನು ಈ ರೀತಿ ಏನು ಮಾಡ್ಬೋದಿತ್ತು, ವಿವೇಕಪೂರ್ಣವಾಗಿ ಮಾತಾಡಿದರೆ ಅದರದ್ದು ವ್ಯವಸ್ಥಾನೇ ಬೇರೆ. ಅದಕ್ಕೋಸ್ಕರವಾಗಿಯೇ ಮಾತಾಡಬೇಕಾದ್ರೆ ಏನಿರಬೇಕು ಅಂದರೆ ಅದಕ್ಕೆ ಅದರದೇ ಆಗಿರತಕ್ಕಂಥ ತೂಕ ಬೇಕು. ಈ ತೂಕವನ್ನು ಪಾತ್ರ ಪ್ರಪಂಚದಲ್ಲಿ ವೇದವ್ಯಾಸ ದೇವರು ಅಲ್ಲಲ್ಲಿ ಅದ್ಭುತರಾಗಿರ್ತಕ್ಕಂಥ ವ್ಯಕ್ತಿಗಳ ಬಾಯಿಯಿಂದ ಹೊರಡಿಸಿದ್ದಾರೆ. ಸಾಮಾನ್ಯರ ಮಾತಿನಲ್ಲೆಲ್ಲ ಬಂದಿಲ್ಲ ಇದು ಅತ್ಯಂತ ವಿಶಿಷ್ಟ ವ್ಯಕ್ತಿಗಳ ಮಾತುಗಳಲ್ಲಿ ಇಂಥ ಅನ್ಯಾಭಿಪ್ರಾಯದ ಮಾತುಗಳನ್ನು, ಚಾಟುಕ್ತಿಗಳನ್ನು, ಕೌತುಕಭರಿತವಾದಂತಹ ವೃತ್ತಾಂತಗಳನ್ನು ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ. ಆದರೆ ಸಾಮಾನ್ಯರಿಗೆ ಈ ಮಾತುಗಳನ್ನು ಆಡುವಂತಹ ಸಾಮರ್ಥ್ಯ ಇರೋದಿಲ್ಲ. ಊಹೆಗೂ ಸಿಲುಕದೇ ಇದ್ದದ್ದು. ಒಬ್ಬ ವ್ಯಕ್ತಿ ನೇರವಾಗಿ ಹೆಡ್ ಟು ಹೆಡ್ ವಿರೋಧವನ್ನು ಹೇಳಲಿಕ್ಕೆ ಬಂದಾಗ ಆ ವಿರೋಧವನ್ನು ನಗುಮುಖದಿಂದ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ಕ್ರಮ ಏನಿದೆಯಲ್ಲ, ಚಾತುರ್ಯ ಇದ್ದರೆ ಮಾತ್ರ ಸಾಧ್ಯ ಇದು. ಆದ್ದರಿಂದಾಗಿ ಹಂಗೆ ಅರ್ಥ ಮಾಡಿಕೊಳ್ಳಿಲ್ಲ ವಿರಾಟ್ ರಾಜ. ನಾನು ರೀತ್ಯಂತರದಿಂದ ಹೀಗೆ ಮಾಡ್ಬೋದಿತ್ತು ಅಂತ ಒಂದು ಪ್ರಸಂಗವನ್ನು ನಿಮಗೆ ಉದಾಹರಣೆ ಮಾಡಿದೆ. ಹಂಗೆ ಅರ್ಥ ಮಾಡಿಕೊಳ್ಳಿಲ್ಲ, ನೇರವಾಗಿ ಇದಕ್ಕಾಗಿ ಏನು ಮಾಡ್ದ ಅಂದರೆ ಕೋಪವನ್ನು ಮಾಡಿಕೊಂಡ. ಬೃಹನ್ನ ಅದಕ್ಕೆ ನಿಮಿತ್ತಂ ಕಿಂಚಿದುತ್ಪನ್ನಂ ತರ್ಕಶ್ಚಾಪಿ ದೃಢಮಮ ಮುಂದುವರಿತಾನೆ ಧರ್ಮರಾಜ. ನಿಮಿತ್ತ ಒಂದಿದೆ, ನನಗೆ ಸೂಚನೆ ಗೊತ್ತಿದೆ. ಏನಂತಂದರೆ, ಇತೋ ಜಾನಾಮಿ ರಾಜೇಂದ್ರ ನಾನ್ಯಥಾ ತದ್ಭವಿಷ್ಯತಿ. ನಾ ಇಲ್ಲೇ ಕೂತಲ್ಲೇ ಅಲ್ಲಿ ಏನು ನಡೆದಿದೆ ಅಂತ ಊಹೆ ಮಾಡಬಲ್ಲೆ. ಅಲ್ಲಿ ಏನು ನಡೆದಿದೆ ಅಂತ ಅನ್ನೋದನ್ನು ಕಣ್ಣಾರೆ ನೋಡಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಹಿಂದಕ್ಕೆಲ್ಲ ಹೇಳಿದ್ರೋ ಇಲ್ಲ, ಯಾರ್ಯಾರು ಯಾವ್ಯಾವುದರಿಂದ ನೋಡ್ತಾರೆ ಅಂಥೇಳಿ. ಚಾರೈ ಪಶ್ಯಂತಿ ರಾಜಾನಃ, ಪಶುಗಳು ಹೆಂಗೆ ನೋಡ್ತವೆ, ರಾಜರು ಹೆಂಗೆ ನೋಡ್ತಾರೆ, ಸ್ತ್ರೀಯರು ಹೆಂಗೆ ನೋಡ್ತಾರೆ, ಮತ್ತು ಸಾಮಾನ್ಯ ವ್ಯಕ್ತಿಗಳು ಹೆಂಗೆ ನೋಡ್ತಾರೆ ಅಂತನ್ನೋದಕ್ಕೆ ದ್ರೌಪದಿ ದೇವಿ ಕೀಚಕನ ವಿಚಾರದ ಸಂದರ್ಭದಲ್ಲೆಲ್ಲ ಸಾಕಷ್ಟು ವಿವೇಕಭರಿತವಾದ ಮಾತುಗಳನ್ನು ಹಾಡಿದ್ಲು. ಅದನ್ನು ಇಲ್ಲಿ ಮನಸ್ಸಿನಲ್ಲಿ ಇಟ್ಕೋಬೇಕು. ಇತೋ ಜಾನಾಮಿ ರಾಜೇಂದ್ರ, ಇಲ್ಲಿ ಕೂತು ನಾನು ಹೇಳ್ತೀನಿ ಏನಂತಂದರೆ ಅದು ವಿರುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ. ಕುರವೋಪಿ ಮಹಾವೀರ್ಯ, ಬಂದಿದ್ದವರು ಯಾರೂ ಕೂಡ ಏನಪ್ಪ ಅಂದರೆ ಯುದ್ಧ ಮಾಡಲಿಕ್ಕೆ ಬಂದವರು ಯಾರೂ ಸಾಮಾನ್ಯ ವೀರರಲ್ಲ. ಒಬ್ಬೊಬ್ಬರು ನಾಗಾಯುತ ಬಲಸಹಸ್ರರು, ಒಬ್ಬೊಬ್ಬರು ಅತಿರಥ ಮಹಾರಥರು, ಒಬ್ಬೊಬ್ಬರ ತೋಳಿನಲ್ಲಿಯೂ 10,000 ಜನ ಯೋದ್ಧಾರರುಗಳ ಜೊತೆಗೆ ಏಕಾಂಗಿಯಾಗಿ ಹೋರಾಡತಕ್ಕಂಥ ಬಲ ಇದೆ.
10,000 ಜನ ಏಕಕಾಲಕ್ಕೆ ಪ್ರಹಾರ ಮಾಡಲಿಕ್ಕೆ ಬಂದರೆ ಅವರನ್ನು ಎದುರಿಸಿ ನಿಲ್ಲತಕ್ಕಂತಹ ಒಬ್ಬ ವೀರ ಅಲ್ಲ ಆ ಸೈನ್ಯದಲ್ಲಿರೋನು, ಅಂತಹ ವೀರರುಗಳ ಪಡೆ ಇದೆ, ಅಲ್ಲಿ ಸಮೂಹ ಇದೆ. ಎಂಥವ್ರವರು ದೇವೈರಪಿ ಸುದುರ್ಜಯ ಸಸೋಮ ವರುಣಾದಿತ್ಯೈ ಸಗೋಬೇರ ಹುತಾಶನೈ. ಕುಬೇರ, ವರುಣ, ಸೂರ್ಯ, ಚಂದ್ರ ಇಂಥ ದೇವತೆಗಳು ಬಂದು ಯುದ್ಧ ಮಾಡಿದ್ರೇ ಕೌರವ ಸೈನ್ಯವನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗೋದಿಲ್ಲ. ಅಷ್ಟು ಸಾಮರ್ಥ್ಯವಂತವಾದ ಸೈನ್ಯ. ಅಲ್ಲೇನು ಸಾಮಾನ್ಯರಿದ್ದಾರ? ಯತ್ತ ಶಾಂತನವೋ ಭೀಷ್ಮ, ಎಲ್ಲಿ ಶಂತನು ಚಕ್ರವರ್ತಿಯ ಮಗನಾಗಿರತಕ್ಕಂಥ ಭೀಷ್ಮ, ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಜಯದ್ರಥ. ಸೋಮದತ್ತ ಮಹಾನ್ ಬಲಿಷ್ಠ. ಭೂರಿಶ್ರವ, ಶಲ, ಭೂರಿ, ಜಲಸಂಧ, ದುರ್ಯೋಧನ, ದುಶ್ಯಾಸನ, ವಿವಿಂಶತಿ, ವೃಷಸೇನ, ಅಶ್ವಸೇನ, ಬಾಲ್ಹೀಕರಾಜ, ಶೂರಸೇನ, ಯುಯುತ್ಸು, ಶಕುನಿ, ದ್ಯುಮತ್ಸೇನ, ಕೃಪಾಚಾರ್ಯರು, ಇವರು ಒಬ್ಬರಕ್ಕೆ ಅಶ್ವತ್ಥಾಮಾಚಾರ್ಯರು, ಇವರನ್ನೆಲ್ಲರನ್ನೂ ಕೂಡ ಸೇರಿರತಕ್ಕಂಥ ಒಂದು ಸೈನ್ಯ. ಈ ಸೈನ್ಯವನ್ನು ಮರುದ್ಗಣವನ್ನು ಕಟ್ಟಿಕೊಂಡು ಬೆನ್ನಿಗೆ ಸ್ವಯಂ ಇಂದ್ರದೇವರು ಯುದ್ಧಕ್ಕೆ ಬಂದರೂ ಕೂಡ ಮರುದ್ಗಣೈ ಪರಿವೃತಃ ಸಾಕ್ಷಾದಪಿ ಪುರಂದರ ತದ್ಬಲಂ ನ ಜಯೇತ್ ಕ್ರುದ್ಧ. ಕೋಪ ಮಾಡಿಕೊಂಡ್ರೂ ಇವ್ರನ್ನ ಗೆಲ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಂಥ ಜನಗಳವರು. ಒಬ್ಬೊಬ್ಬರು ಏನಪ್ಪ ಅಂದರೆ ಒಂದೊಂದು ಸೇನಾವಾಹಿನಿಗೆ ಸಮಾನರಾಗಿರ್ತಕ್ಕಂಥ ಬಲಿಷ್ಠರಿದ್ದಾರಲ್ಲಿ. ಅಂಥವ್ರ ಜೊತೆಗೆ ಉತ್ತರ ಹೋಗಿ ಯುದ್ಧ ಮಾಡೋದಲ್ಲ, ಎದುರಿಗೆ ನಿಲ್ಲಿಕ್ಕಾದೀತ ಯೋಚನೆ ಮಾಡು. ಕಸ್ತದ್ ಬೃಹನ್ನಳಾದನ್ಯ ಮನುಷ್ಯ ಪ್ರತಿಯೋತ್ಸ್ಯತಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಬೃಹನ್ನಳೆಯನ್ನು ಬಿಟ್ಟು ಬೇರೆಯವರು ಯಾರಾದರೂ ಎದುರಿಗೆ ಹೋಗಿ ನಿಲ್ಲಿಕ್ಕಾಗತ್ತಾ, ಯುದ್ಧ ಮಾಡಲಿಕ್ಕಾಗತ್ತಾ? ಅಲ್ಲಿ ಯಸ್ಯ ಬಾಹುಬಲೇ ತುಲ್ಯ ನ ಭೂತಃ ನ ಭವಿಷ್ಯತಿ. ಅವನು ಬಾಹುಬಲಕ್ಕೆ ಸಮಾನರಾಗಿರ್ತಕ್ಕಂಥವ್ರು ಹಿಂದೆ ಯಾರೋ ಒಬ್ಬರು ಹುಟ್ಟಿಲ್ಲ, ಮುಂದೆ ಯಾರೂ ಹುಟ್ಟೋದಿಲ್ಲ. ಆದ್ದರಿಂದಾಗಿ ಅತೀವ ಸಮರಂ ದೃಷ್ಟ ಹರ್ಷೋ ಯಸ್ಯ ಹಿ ಜಾಯತೆ. ಯುದ್ಧಾಂಗಣವನ್ನು ನೋಡಿ ಭುಜಗಳನ್ನು ಕುಣಿಸಿ ಸಂತೋಷದಿಂದ ಬರ್ತಾನಂತವನು ಯುದ್ಧಕ್ಕೆ. ನೋಡಿದ ತಕ್ಷಣ ಗಾಬರಿ ಬಿದ್ದು ಓಡೋಗೋಂಥ ಪ್ರವೃತ್ತಿ ಅಲ್ಲ ಅಂತ ಹೇಳಿ ಏನು ಮಾಡ್ದ ಅಂತಂದ್ರೆ ಬೃಹನ್ನಳೆಯನ್ನು ಪುಂಖಾನುಪುಂಖವಾಗಿ ಯಾರಿಗೂ ಗೆಲ್ಲಕ್ಕಾಗದೇ ಇರೋ ಸೇನಾವಾಹಿನಿಯನ್ನು ನೋಡಿ ಅದರ ಜೊತೆಗೆ ಯುದ್ಧ ಮಾಡಿ ಗೆದ್ದಿದ್ದಾನೆ ಅಂತಂದರೆ ಆ ಗೆಲುವನ್ನು ಉತ್ತರನ ಹೆಸರಿನಲ್ಲಿ ಹೇಳೋದು ಸಹಜ. ಆದರೆ ಉತ್ತರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿದರೆ ತೇನ ಸಂಕ್ಷೋಭಿತೋ ರಾಜ ದೀರ್ಯಮಾಣೇನ ಚೇತಸ ಅಬ್ರವೀದ್ ವಚನಂ ತಾತ ಅಜಾನನ್ ವೈ ಯುಧಿಷ್ಠಿರಂ. ನಾನು ಯುಧಿಷ್ಠಿರನ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ವಿರಾಟ್ ರಾಜನಿಗೆ ಅಂತಾನೆ. ಕಂಕಮಾನ್ತ್ವಂ ಬ್ರವೀ ವಾಕ್ಯಂ ಪ್ರತಿಕೂಲಂ ದ್ವಿಜೋತ್ತಮ ಬಹುಶಃ ಪ್ರತಿಷಿದ್ಧ ಸನ್ ನಚೇದ್ವಾಚಂ ನಿಯಚ್ಛಸಿ ನಿಯಂತಾಚೆ ನ ವಿದ್ಯೇತ ನ ಕಶ್ಚಿತ್ ಧರ್ಮಮಾಚರೇತ್. ನಿನ್ನ ನಾಲಿಗೆ ಕಡಿವಾಣ ಹಾಕು ಅಂತಾನೆ. ಎದುರಿಗೆ ಕೂತು ಮಾತಾಡ್ತಿರೋನು ಯುಧಿಷ್ಠಿರ ಅಂತ ಗೊತ್ತಿಲ್ಲ ಅವನಿಗೆ. ಏಯ್, ನಾಲಿಗೆ ಮೇಲೆ ಹಿಡ್ತಾ ಇರಲಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು? ಬಹಳ ಸರ್ತಿ ಹೇಳಿದೆ ನಿನ್ನ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂತ, ಹೇಳಿದ್ರೂ ಕೂಡ ಕೇಳ್ತಾ ಇಲ್ಲ. ಜಗತ್ತಿನಲ್ಲಿ ಯಾವಾಗಲೂ ಶಾಸಕರು ಇರಲಿಲ್ಲ ಅಂದರೆ ಯಾರೂ ಧರ್ಮಾಚರಣೆಯನ್ನು ಮಾಡೋದಿಲ್ಲ. ರಾಜಧರ್ಮ ಏನು, ರಾಜನ ಜೊತೆಗೆ ಹೇಗೆ ನಡ್ಕೋಬೇಕು, ಭಯಭಕ್ತಿಗಳು ಹೇಗಿರಬೇಕು ಅಂತ ನಾನು ಅತ್ಯಂತ ಸ್ನೇಹ ಭಾವದಿಂದ ನಿನಗೆ ಹೇಳದೇ ಇದ್ದಿದ್ದರಿಂದ ನೀ ಇವತ್ತೇನು ಮಾಡ್ತಾ ಇದ್ದೀಯಾ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀಯಾ ನೀನು ಅಂತ ಹೇಳ್ದ. ತತಃ ಪ್ರಕ್ಷುಭಿತೋ ರಾಜ ಸೋಕ್ಷೇಣ ಅಭ್ಯಾನದೃಶಂ. ಇಷ್ಟು ಹೇಳಿ ಕೋಪದಿಂದ ಏನು ಮಾಡ್ದ ಅಂದರೆ ನಿನ್ನ ನಿಯಂತ್ರಕರು ಯಾರೂ ಇಲ್ಲ ಅಂಥೇಳಿ ಕೈಯಲ್ಲಿ ಪಗಡೆಯ ದಾಳ ಇತ್ತು, ಅದನ್ನು ತಗೊಂಡು ಎದುರಿಗೆ ಆಟ ಆಡತಕ್ಕಂಥ ಧರ್ಮರಾಜನಿಗೆ ಎಸೆದ. ತತಸ್ಸ ಕರಿಭೋಗಾಭಂ ಬಾಹುಮುದ್ಯಮ್ಯ ದಕ್ಷಿಣಂ ವಿರಾಟ ಪ್ರಾಹರತ್ ಕ್ರುದ್ಧ ಕರ್ಣಮಾಶ್ರಿತ್ಯ ದಕ್ಷಿಣಂ ಮುಖೇ ಯುಧಿಷ್ಠಿರಂ ಕೋಪಾತ್ ನೈವಮಿತ್ಯವಭರ್ತ್ಸಯನ್ ಬಲವತ್ ಪ್ರತಿವಿದ್ಧಸ್ಯ ತತಃ ಶೋಣಿತಮಾಗಮತ. ವಿರಾಟ್ ರಾಜ ಎತ್ತಿ ಜೋರಾಗಿ ಹೊಡೆದ, ಮಾತಾಡಬೇಡ ಅಂತ ಹೇಳಿ ಗದರಿಸಿದ.
ಆ ಗದರಿಸಿ ಮಾತಾಡಬೇಡ ಅಂತ ಹೇಳ್ತಿರೋ ಹಾಗೇನೆ ಯಾವಾಗ ಹೊಡೆದ್ನೋ ಆವಾಗ ಅಲ್ಲಿಂದ ರಕ್ತದ ಸ್ರಾವ, ರಕ್ತದ ಧಾರೆ ಆರಂಭ ಆಯಿತು. ಅಕ್ಷೇಣಾಭೀತೋ ರಾಜ ವಿರಾಟೇನ ಮಹೀಪತಿ ತೂಷ್ಣೀಮಾಸೀನ್ ಮಹಾಬಾಹು ಕೃಷ್ಣಾಂ ಸಂಪ್ರೇಕ್ಷ್ಯ ದುಃಖಿತ. ಯಾವಾಗ ವಿರಾಟ್ ರಾಜ ಹೊಡೆದ್ನೋ, ಹೊಡೆದ ತಕ್ಷಣ ಆವಾಗ ದುಃಖ ಆಯಿತು ವಿರಾಟ್ ಧರ್ಮರಾಜನಿಗೆ. ನಡೆದದ್ದನ್ನು ಹೇಳಿದ್ರಿ ಇವ ಉತ್ತರ ಕ್ಷಣದಲ್ಲಿ ಪಾಪ ಹೃದಯ ಸ್ತಂಭನಾಗಿ ನಿಂತು ಹೋಗ್ಬಿಡ್ತಾನೆ. ಇವನ್ನ ಯಾರು ಅಂತ ಹೇಳಿದ್ರೆ ಅವ ಏನಾಗ್ಬಿಡ್ತಾನೆ ಅಂತಂದ್ರೆ ಹೃದಯ ಒಡ್ಕೊಂಡೋಗಿ ಸತ್ಯ ಹೋಗ್ಬಿಡ್ತಾನೆ. ಅವನು ಮುಂದಿನ ಮಾತು ಕೇಳ್ಕೊಳ್ಳಿಕ್ಕೆ ಇರೋದೇ ಇಲ್ಲ. ಅವನು ಅಂಥದ್ರಲ್ಲಿ ಏನು ಮಾಡ್ತಾನೆ ಅಂದರೆ ದುಃಖ ಪಡ್ತಾನೆ. ಯಾಕೆಂದರೆ ದೈವ ದುರ್ಲಂಘ್ಯವಾದದ್ದು. ಪ್ರಸಂಗ ಅಂತನ್ನೋದೇನಿದೆ ಅನುಕೂಲಕರವಾಗಿ ಇಲ್ಲ. ತಾನು ಅತ್ಯಂತ ಸಮರ್ಥನಾಗಿದ್ದರೂ ಕೂಡ ಪ್ರಕಟವಾಗಲಿಕ್ಕೆ ಒಂದು ಕಾಲ ಅಂತೇನಿದೆ, ಆ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದದ್ರಿಂದಾಗಿ ಸುಮ್ಮನೆ ಏನು ಮಾಡ್ತಿದ್ದಾನೆ, ಅವನು ಹೊಡೆದಿದ್ದನ್ನು ಸಹಿಸ್ಕೋತಿದ್ದಾನೆ. ವಾಸ್ತವದಲ್ಲಿ ಇಷ್ಟರಲ್ಲಾಗಲೇ ಪ್ರಕಟಣೆ ಆಗಿಬಿಡ್ಬೋದಾಗಿತ್ತು. ಹಿಂದಿನ ದಿವಸ ಆಗೋಗ್ಬಿಟ್ಟಿತ್ತು, ಮಾರನೇ ದಿವಸ ತಾವು ಧರ್ಮರಾಜ ಅಂತಂದು ಹೇಳೋದು ಬಹಳ ಹೆಚ್ಚಿನ ಮಾತು ಇರಲಿಲ್ಲ. ಒಂದು ಮಾತನ್ನು ವೇದವ್ಯಾಸ ದೇವರು ಸ್ಪಷ್ಟೀಕರಣ ಕೊಡ್ತಾರೆ. ಸುಲಭವಾಗಿ ಎಲ್ಲ ನಡೆದು ಹೋದಂಥ ಸಂದರ್ಭದಲ್ಲಿ ಏನಾಗೋದಿಲ್ಲ ಅಂತಂದರೆ ಮನುಷ್ಯನಿಗೆ ಅದರ ಪರಿಜ್ಞಾನ ಬರೋದಿಲ್ಲ. ಸುಲಭಕ್ಕೆಲ್ಲವೂ ಸಿಕ್ಕಿಬಿಟ್ರೆ ಅದರ ಸ್ವಾರಸ್ಯ ಗೊತ್ತಾಗೋದಿಲ್ಲ. ರಾಜ ಅಂದರೆ ಏನು, ರಾಜನ ಹತ್ರ ಹೇಗೆ ನಡ್ಕೋಬೇಕು, ರಾಜನ ಹತ್ರ ನಡ್ಕೊಳ್ಳೋದು ಯಾವ ರೀತಿ ಕಠಿಣವಾಗಿರ್ತದೆ. ಒಂದು ಮಾತಾಡಿದರೆ ಹೆಚ್ಚು, ಇನ್ನೊಂದು ಮಾತಾಡಿದರೆ ಕಡಿಮೆ. ಧೌಮ್ಯಾಚಾರ್ಯರು ತುಂಬ ಹೇಳಿದರು. ಆದರೆ ವಿರಾಟ್ ನಗರದಲ್ಲಿ ಅಂಥದ್ದು ಯಾವ ಪ್ರಸಂಗನೂ ನಡೀಲಿಲ್ಲ. ಪಾಂಡವರು ಅಲ್ಲಿ ವಿರಾಟ್ ರಾಜನ ಅಧೀನದಲ್ಲಿ ಇದ್ದರು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಸುಖವಾಗಿ ಅಜ್ಞಾತವಾಸವನ್ನು ಪಾಂಡವರು ಕಳೆದು ಬಿಟ್ಟರು ಅಂತಂದಾದರೆ ಅಜ್ಞಾತವಾಸ ಸುಲಭವಾಗಿ ಮಾಡ್ಬೋದಿತ್ತ ಏನು? ಪಾಂಡವರು ಮಾಡಿದ್ದೇನು ದೊಡ್ಡ ವಿಚಾರ ಅಲ್ಲ ಅಂತ ಯಾರ ಪರಿಭಾವಿಸ್ಬಿಟ್ರೆ. ಮಧ್ವವಿಜಯದಲ್ಲ ಅಂತಾರೆ ಒಂದು ಕಡೆ ಪಂಡಿತಾಚಾರ್ಯರು, ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಈ ಮಧ್ವಶಾಸ್ತ್ರ ಬಹಳ ಅದ್ಭುತವಾದಂತಹ ಶಾಸ್ತ್ರ. ಇದೊಂದು ಅಮೃತಮಯವಾದಂತಹ ಶಾಸ್ತ್ರ. ಇದೆಷ್ಟು ರುಚಿಕರವಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಲಿಕ್ಕೆ ಶಕ್ಯ ಇಲ್ಲ ಅಂತಾರೆ ಅವರು ಪಂಡಿತಾಚಾರ್ಯರು. ಯಾಕೆ ಅಂದರೆ ನೀವು ಬೈ ಬರ್ತ್ ಯು ಆರ್ ಮಾಧ್ವ, ನೀವು ಹುಟ್ಟಿನಿಂದ ಮಾಧ್ವರಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಈ ಮಾಧ್ವರ ಆದದ್ದಕ್ಕೋಸ್ಕರವಾಗಿ ಈ ಶಾಸ್ತ್ರ ಎಷ್ಟು ಅದ್ಭುತವಾದದ್ದು ಅಂತ ಹೇಳಿ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಏನಪ್ಪ ಅಂತಂದರೆ ಇದು ಎಷ್ಟು ಅದ್ಭುತವಾಗಿದೆ, ಇದೆಂಥ ಅಪರೂಪದ ಶಾಸ್ತ್ರ, ಈ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಈ ಶಾಸ್ತ್ರದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದ್ರೆ ನಾವು ಎಷ್ಟು ಪ್ರೌಡ್ನೆಸ್, ಎಷ್ಟು ಹೆಮ್ಮೆಯನ್ನು ನಾವು ಅನುಭವಿಸ್ಬೇಕು. ಇದನ್ನು ನಿಮ್ಗೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅಂತಾರೋ. ಯಾಕೆ ಅರ್ಥ ಆಗೋದಿಲ್ಲ ಅಂತ ಅಂದರೆ, ನಿಮಗೆ ನಾನು ಹೊಟ್ಟೆ ತುಂಬಿದಂತಹ ಸಂದರ್ಭದಲ್ಲಿ, ನೀರಡಿಕೆ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ, ಬೇಕಾದಷ್ಟು ನನಗೆ ಅನುಕೂಲಕರವಾಗಿದೆ, ಯಾವುದು ಹಸಿವಿಲ್ಲ ಬಾಯಾರಿಕೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅಮೃತ ಕೊಡ್ತೀನಿ ಅಂತಂದರೆ ನಿಮಗೇನಾಗೋದಿಲ್ಲ ಅಂದರೆ ಅದರ ಬಗ್ಗೆ ಬೆಲೆನೇ ಬರೋದಿಲ್ಲ. ನೀವು ಬಾಯಾರಿ ಹೋಗಿ ಪ್ರಾಣ ಕಳ್ಕೊಂಡು ನೀರು ಸಿಗಲಿಲ್ಲ ಅಂದರೆ ಇನ್ನೇನು ಉತ್ತರ ಕ್ಷಣಕ್ಕೆ ಹೋಗ್ತದೆ ಪ್ರಾಣ ಅಂತನ್ನುವಂಥ ಸಮಯದಲ್ಲಿ ನೀರು ಸಿಕ್ಕರೆ ಸಾಕು ಅಂತ ನೀವು ಒದ್ದಾಡ್ತಿರ್ಬೇಕಾದ್ರೆ ನಿಮ್ಮ ಬಾಯಿಗೆ ಅಮೃತ ಹಾಕಿದ್ರೆ ಹೆಂಗಿರುತ್ತೆ ಹೇಳ್ರಿ ನೋಡೋಣ. ಹಾಗೆ ದುಶ್ಯಾಸ್ತ್ರಗಳನ್ನು ಓದಿ ಮತಿವೈಕಲ್ಯವನ್ನು ಸಂಪಾದನೆ ಮಾಡಿಕೊಂಡು ಬುದ್ಧಿ ಕೆಟ್ಟು ಹೋಗಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ದುಶ್ಯಾಸ್ತ್ರಗಳಲ್ಲಿ. ಒಬ್ಬವ ಜಗತ್ತೇ ಸುಳ್ಳು ಅಂತಾನೆ, ಒಬ್ಬವನ ಜಗತ್ತು ಅರ್ಧ ಸತ್ಯ ಅಂತಾನೆ, ಒಬ್ಬವನು ಜಗತ್ತಿನಲ್ಲಿ ಪದಾರ್ಥಗಳೇ ಇಲ್ಲ, ಇವೆಲ್ಲವೂ ಪದಾರ್ಥ ಅಲ್ಲ. ಕಣ್ಣು ಮುಚ್ಕೊಂಡ್ರೆ ಯಾವುದರ ಪದಾರ್ಥ ಕಾಣಿಸ್ತದೆ ನಿಮಗೆ? ಯಾವುದೂ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಕಣ್ಣು ತೆಗೆದಾಗ ಮಾತ್ರ ಕಾಣಿಸ್ತಿದೆ ಅಂದರೆ ನಿಮ್ಮ ಜ್ಞಾನವೇ ಪದಾರ್ಥಗಳು, ಜ್ಞಾನಾತಿರಿಕ್ತವಾದ ಪದಾರ್ಥನೇ ಇಲ್ಲ ಅಂತ. ಒಬ್ಬೊಬ್ಬರು ಬಾಯಿಗೆ ಬಂದಂಗೆ ಮಾತಾಡಿದರೆ ಆವಾಗ ಅದನ್ನೆಲ್ಲ ಕೇಳಿಸಿ ತಲೆ ಕೆಡಿಸ್ಕೊಂಡವ್ರಿಗೆ ಏನಿರ್ತದೆ ಅಂದರೆ ಮಧ್ವಭಾಷ್ಯವನ್ನು ಓದಿದಂಥ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಭಾಷ್ಯ ಅಂಥದ್ದು, ಶ್ರೀಮದಾಚಾರ್ಯರ ಅನುಯಾಯಿಗಳಾದರೆ ಏನು ದೊಡ್ಡ ಅದ್ಭುತವಾದಂಥ ಲಾಭ ಇದೆ ಅಂತ ನಿಮಗೆ ಆ ದುಶ್ಯಾಸ್ತ್ರಗಳನ್ನು ಓದಿ ಆಮೇಲೆ ಈ ಸಚ್ಚಾಸ್ತ್ರ ಓದಿದರೆ ನಿಮಗೆ ಲಾಭ ಗೊತ್ತಾಗ್ತದೆ. ಅಷ್ಟಲ್ಲದೆ ನೀವು ನೇರವಾಗಿ ಶ್ರೀಮದಾಚಾರ್ಯರ ಮತಾನುಯಾಯಿಗಳಾಗಿಬಿಟ್ರಿ, ಬೆಳಗ್ಗೆ ಎದ್ದ ತಕ್ಷಣ ಪಾಂತಸ್ಮಾನ್ ಅಂತ ಹೇಳಿಬಿಟ್ರಿ ಅಂದರೆ ಈ ಹೇಳ್ತಿರೋ ಹಾಗೇ ನಿಮಗೇನಾಗ್ಬಿಡ್ತದೆ, ಎಲ್ಲರ ಮತನೂ ಅವ್ರು ಭಸ್ಮ ಹಚ್ಕೊತಾರೆ, ಇನ್ನೊಬ್ಬರು ಕೆಂಪು ಬರೆದು ಹಚ್ಕೊತಾರೆ, ಮತ್ತೊಬ್ಬರು ಅಡ್ಡ ಹಚ್ಕೊತಾರೆ, ಒಬ್ಬರು ಗಂಧ ಮೇಲೆ ಒಂದಿಷ್ಟು ಕುಂಕುಮ ಬಳ್ಕೊತಾರೆ, ನಾವು ಒಂದಿಷ್ಟು ಅಂಗಾರ ಅಕ್ಷತೆ ಅಂತ ಹಚ್ಕೋತೀವಿ ಅಂತ ನೀವೇನು ಮಾಡಿಬಿಡ್ತೀರಿ, ಇದಕ್ಕೆ ಇಷ್ಟೇ ಶರ ಬರೆದು ಬಿಡ್ತೀರಿ.
ನಿಮ್ಗೆ ರಿಯಲ್ ಸ್ವಾರಸ್ಯ, ನಿಮಗೆ ಅತ್ಯಂತ ಸಹಜವಾಗಿರತಕ್ಕಂಥ ರುಚಿ ಇದರದ್ದು ಗೊತ್ತಾಗಬೇಕಂದ್ರೆ ನೀವು ದುರ್ವಾದಗಳನ್ನೆಲ್ಲವನ್ನು ಏನು ಮಾಡಬೇಕು, ಒಂದಾವೃತ್ತಿ ಕೇಳಬೇಕು. ದುಸ್ಸಿದ್ಧಾಂತಗಳಿಗೆ ನೀವು ತಲೆ ಕೊಡಬೇಕು. ಆ ತಲೆ ಕೊಟ್ಟು ಅದನ್ನು ಕೇಳಿ ಅದು ಎಲ್ಲ ತಲೆ ಕೆಟ್ಟ ಮೊಸರುಗಡಿಗೆ ಆದಂತಹ ಸಮಯದಲ್ಲಿ ಆವಾಗ ನೀವೇನಾದ್ರೂ ಕೂಡ ಈ ವೇದಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ಪ್ರಮೇಯಕ್ಕನುಸಾರಿಯಾದಂತಹ ಮಧ್ವಮತವನ್ನು ಕೇಳಿದ್ರಿ ಅಂದರೆ ಆವಾಗ ಅದರ ವೈಭವ ಅನ್ನೋದು ಗೊತ್ತಾಗ್ತದೆ. ಹೆಂಗೋ ಹಾಗೆ ಅಜ್ಞಾತವಾಸನೂ ಕೂಡ ಇಲ್ಲಿವರೆಗೆ ನೋಡ್ರಿ, ಏನು ವಿರಾಟ್ ರಾಜ ಯಾವ ಕ್ರಮದಲ್ಲೂ ಇವ್ರು ಏನೂ ವಿರೋಧ ಮಾಡದೇ ಇದ್ದದ್ರಿಂದಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ವಿರಾಟ್ ರಾಜ ಕರ್ಕೊಂಡಾಗಿನಿಂದ ಆರಂಭ ಮಾಡಿಕೊಂಡು ಅಜ್ಞಾತವಾಸ ಮುಗಿಯೋ ತನಕ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ವಿರೋಧಾಭಾಸದ ನಡೆ ಪಾಂಡವರಿಂದ ಬರಲಿಲ್ಲ. ಒಂದೇ ಒಂದು ವಿರೋಧಾಭಾಸದ ನಡೆ ಯಾರಿಂದ ಬರಲಿಲ್ಲ? ವಿರಾಟ್ ರಾಜನಿಂದನೂ ಬರಲಿಲ್ಲ. ಅಂದಮೇಲೆ ಅಜ್ಞಾತವಾಸ ಭಾಳ ಸುಲಭವಾಗಿರ್ಬೇಕಲ್ವ. ಪಾಂಡವರು ಅತ್ಯಂತ ಲೀಲಾಜಲವಾಗಿ ಮುಗಿಸಿದ್ರು ಅನಿಸ್ತದೆ, ಏನು ಕಟ್ಟಾಗಿರ್ಲಿಕ್ಕಿಲ್ಲ, ಸುಮ್ಮನೆ ಏನೋ ಉದ್ದಕ್ಕೂ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಅನ್ನಿಸ್ಬಾರ್ದಲ್ಲ. ಓದವನಿಗೆ ಅಜ್ಞಾತವಾಸ ಎಷ್ಟು ಕಷ್ಟ ಇದೆ ನೋಡ್ರಿ. ತನ್ನ ಅಭಿಪ್ರಾಯನೂ ಅಲ್ಲ, ಸತ್ಯವಾಗಿ ವಾಸ್ತವದ ಘಟನೆ ಏನಿದೆಯೋ ಅದನ್ನು ಅಲ್ಲೇ ಕೂತ್ಕೊಂಡು ವಿಮರ್ಶೆ ಮಾಡಿ ನಿಜ ಸಂಗತಿಯನ್ನು ಹೇಳಿದ್ರೂ ಕೂಡ ಏನಾಗ್ತಿಲ್ಲ, ರಾಜನಾದವನಿಗೆ ಅದು ಜೀರ್ಣಕ್ಕೆ ಬರ್ತಾ ಇಲ್ಲ. ಬೇರೆದಿನ್ನು ಯಾವ ವಿಷಯ ಅಲ್ಲ, ಬೇರೆದು ಯಾವ ವಿಚಾರದ ಬಗ್ಗೆನೂ ಕಹಿಯಾದಂತಹ ವಿಷಯಗಳನ್ನು ಮತ್ತು ಧರ್ಮರಾಜ ಪ್ರಸ್ತಾಪ ಮಾಡಿಲ್ಲ, ಅಹಿತಕರವಾದ ಮಾತುಗಳನ್ನು ಆಡಿಲ್ಲ, ಅಹಿತಕರವಾಗಿ ನಡ್ಕೊಂಡಿಲ್ಲ, ಅವಿನಯದಿಂದ ಮಾತಾಡಿಲ್ಲ. ಸತ್ಯವಾದಂತಹ ವಿಷಯ ವಾಸ್ತವದಲ್ಲಿ ನಡೆದದ್ದು ಏನಿದೆಯೋ ಅಲ್ಲೇ ಕೂತ್ಕೊಂಡು ತನ್ನ ಊಹಾಶಕ್ತಿಯಿಂದ ಯಥಾರ್ಥವಾದದ್ದನ್ನು ಹೇಳಿದರೆ ಅದನ್ನು ಎದುರಿಗಿರ್ತಕ್ಕಂಥ ವಿರಾಟ್ ರಾಜ ತನ್ನ ಮನಸ್ಸಿಗೆ ಒಪ್ಪದೇ ಇದ್ದದ್ರಿಂದಾಗಿ ದಾಳವನ್ನು ತಗೊಂಡು ಬೀಸಿ ಹೊಡಿತಾನೆ. ಯಾವ ವಿರಾಟ್ ರಾಜ ಇದೇ ರೀತಿಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ, ಯಾವ ಸಂದರ್ಭದಲ್ಲಿ ಕೀಚಕ ಸತ್ತ ಅಂತನ್ನುವಂತಹ ವಾರ್ತೆಯಿಂದ ಸಂತೋಷಭರಿತನಾಗಿರ್ತಕ್ಕಂತಹ ತ್ರಿಗರ್ತರಾಜನಾದಂತಹ ಸುಶರ್ಮ ಯುದ್ಧಕ್ಕೆ ದಂಡೆತ್ತಿ ಬಂದರೆ, ಕೀಚಕನನ್ನ ಸೇನಾಧಿಪತಿಯಾದದ್ದವನನ್ನು ಕಳ್ಕೊಂಡ್ಬಿಟ್ಟಿದ್ದ. ಹಿಂದಿನ ಯುದ್ಧದಲ್ಲಿ ಕೀಚಕನಿಂದಾಗಿ ತನಗೆ ಜಯ ಬಂದಿದೆ, ಆದರೆ ಇವತ್ತಿಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾರಿಲ್ಲ, ಕೀಚಕನೇ ಇಲ್ಲ. ಯಾಕೆ? ಕೀಚಕ ಆಗಲೇ ಪರಂಧಾಮ ಸೇರಿ ಆಗೋಗ್ಬಿಟ್ಟಿದೆ. ಯಾರು ಕೊಂದ್ರು ಅಂತೂ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡೋ ಅಷ್ಟರ ಮಟ್ಟಿಗೆ ಏನಿಲ್ಲ, ಕೀಚಕ ಬೇಕಾದವನಲ್ಲ. ಯಾಕೆ ಅಂದ್ರೆ ಅವ ಭಾವಮೈದನಾಗಿದ್ರೂ ಕೂಡ ಅವ ಒಂದು ಕ್ರಮದಲ್ಲಿ ಅನಭಿಷಿಕ್ತ ರಾಜನಂತೆ ಏನು ಮಾಡ್ತಾ ಇದ್ದ, ಮೆರಿತಾ ಇದ್ದ. ಕೀಚಕ ಸತ್ತದ್ದಕ್ಕೆ ಸಂಕಟ ಹೆಂಗೋ ಸಂತೋಷವೂ ಹಾಗೆ ಆಗಿತ್ತು ಪಾಪ ವಿರಾಟ್ ರಾಜನಿಗೆ. ಆದರೆ ಈಗ ಪ್ರಕೃತದಲ್ಲಿ ಸಂಕಟ ಪಡುವಂತಹ ಸನ್ನಿವೇಶ. ಯಾಕೆ? ತ್ರಿಗರ್ತರಾಜನಿಂದ ಉಳಿಬೇಕು ಅಂದರೆ ಹಿಂದಿನ ಸರ್ತೆ ಕೀಚಕ ಗೆಲ್ಲಿಸಿದ್ದ, ಅಂದರೆ ಇವತ್ತಿಗೂ ಕೀಚಕಂದೇ ಅವಶ್ಯಕತೆ. ಆ ಸಮಯದಲ್ಲಿ ಏನು ಹೇಳ್ದ ಧರ್ಮರಾಜ? ಮಧ್ಯದಲ್ಲಿ ಬಂದು, ಹೆಂಗೂ ಯುದ್ಧಕ್ಕೆ ಹೋಗ್ತಿದ್ದೀಯಪ್ಪ, ನಾನು ಹಿಂದಕ್ಕೆ ಯುದ್ಧ ಕಲೆಯನ್ನು ಅಭ್ಯಾಸ ಮಾಡಿದ್ದೆ, ನಾ ಬರ್ತೀನಿ ಅಂತಂದರೆ ಸನ್ಯಾಸಿಯೋ ನೀ ಬಂದು ಏನು ಮಾಡ್ತೀನಿ ಅಂತ ಕೇಳಿದ್ನ. ಕರ್ಕೊಂಡು ನಡಿ ಅಡುಗೆ ಭಟ್ಟನನ್ನು ಅಂದರೆ ಅವನಿಗೆ ಸೌಟ್ ಆಡಿಸ್ಲಿಕ್ಕೆ ಬರ್ತಾನೆ. ಅವ ಅಲ್ಲಿ ಬಂದು ಏನು ಮಾಡ್ತಾನೆ? ಅವನಿಗೆ ಅಲ್ಲೇನು ಹುರಿಯೋದೆ, ಕರಿಯೋದೆ, ಬೀಸೋದೆ, ಕುಟ್ಟೋದೆ, ರುಬ್ಬೋದೆ, ಅಲ್ಲಿ ಬಂದು ಏನು ಮಾಡ್ತಾನೆ ಅವನು? ಬೇಕಾಗಿಲ್ಲ ಅಂತ ನನ್ನ ದನ ಕಾಯೋನನ್ನು ಕರಿ ಅಂತಂದರೆ ಯಾಕೆ ಕರಿಬೇಕು ಅಂತ ಕೇಳಿದ್ನೆ. ಕುದುರೆ ಮೈ ತೊಳೆಯೋನನ್ನು ಕರಿ ಅಂತ ಕೇಳಿದರೆ ಯಾಕೆ ಕರಿಬೇಕು ಅಂತ ಕೇಳಿದ್ನೆ. ಆಗೆಲ್ಲ ಅವನ ಊಹಾಶಕ್ತಿಯಿಂದ ಅತ್ಯಂತ ಸಂತೋಷ ತಾನೇ ಪಟ್ಟಿದ್ದ. ಯಾವ ಊಹಾಶಕ್ತಿಯ ಆಧಾರದ ಮೇಲೆ ಹಿಂದೆ ವಿರಾಟ್ ರಾಜನಿಗೆ ಲಾಭ ಆಗಿತ್ತು, ಆ ಎಲ್ಲ ಅಂಶಗಳನ್ನು ಸ್ವೀಕಾರ ಮಾಡತಕ್ಕಂತಹ ವಿರಾಟ್ ರಾಜ ಇವತ್ತಿಗೆ ತನ್ನ ಮಗನ ಜಯ ಯಾವುದು ತನ್ನ ಮಗನಿಗೆ ಬರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲವು. ಏನು ಮಾಡಿದ್ರೂ ತನ್ನ ಮಗ ಅಲ್ಲಿ ನಿಂತು ಯುದ್ಧ ಮಾಡಿ ಗೆಲುವನ್ನು ಪಡೆಯೋದು ಅಸಾಧ್ಯ ಅಂತನ್ನುವಂಥ ಸನ್ನಿವೇಶ ಇದೆಯೋ, ಅಂಥ ಸನ್ನಿವೇಶದ ಬಗ್ಗೆ ಇದಮಿತ್ತಂ ಅಂತ ಹೇಳಿ ಸರಿಯಾದ ನಿರ್ಣಯವನ್ನು ಕೊಟ್ಟು ಅಲ್ಲಿ ಏನು ನಡೆದಿರ್ಬೋದು ಅಂತ ಸತ್ಯವಾದ ತಥ್ಯವಾದ ಅಂಶವನ್ನು ಹೇಳಿದರೆ ವಿರಾಟ್ ರಾಜ ಏನು ಮಾಡ್ಕೊತಾನೆ? ಕೋಪ ಮಾಡ್ಕೊತಾನೆ. ಅಂದಮೇಲೆ ಅಜ್ಞಾತವಾಸ ಸುಲಭವಾಗಿ ಪಾಂಡವರು ಕಳೆದಿದ್ರ? ಪಾಂಡವರು ದುಃಖಪಟ್ಟಿದ್ರು. ಹೆಂಗಿತ್ತು ದುಃಖ ಅಂತನ್ಲಿಕ್ಕೆ ಏನಂತಾರೆ ಇದನ್ನು? ಝಲಕ್ ಮಿಂಚು ಹೊಡೆದಂಗೆ. ಒಂದು ಸುಮ್ಮನೆ ಪ್ರಾಸಂಗಿಕವಾಗಿರತಕ್ಕಂತಹ ಧರ್ಮಾತ್ಮರಾಗಿರತಕ್ಕಂಥ ಪಾಂಡವರಿಗೆ ಅಜ್ಞಾತವಾಸ ಎಷ್ಟು ಕ್ಲೇಶಕರವಾದಂಥದ್ದು. ದ್ರೌಪದಿ ದೇವಿ ಮಾತ್ರ ಅಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದದ್ದು, ಅಹರ್ನಿಶಿ ಅನುಗಾಲವು ಅನುಕ್ಷಣವೂ ಅತ್ಯಂತ ವಿದ್ಯಾವಂತನಾಗಿರ್ತಕ್ಕಂಥ ವ್ಯಕ್ತಿ
ವಿದ್ಯಾವಿಹೀನನಾದವನ ಜೊತೆಗೆ ಅವನಿಗೆ ಅಧಿಕಾರವನ್ನು ಕೊಟ್ಟು ಅವನ ಅಧಿಕಾರದ ನೆರಳಿನಲ್ಲಿ ತಾನು ಬದುಕಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅಂದ್ಕೊಂಡ್ರಿ. ನೀತಿಶಾಸ್ತ್ರಕಾರ ಒಂದು ಮಾತು ಹೇಳ್ತಾರೆ, ಬಹಳ ರಮಣೀಯವಾಗಿದೆ. ಪ್ರಸಹ್ಯ ಮಣಿಮುಜ್ಜರೇತ್ ಮಕರ ವಕ್ತ್ರ ದಂಷ್ಟ್ರಾಂಕುರ ಸಮುದ್ರಮಪಿ ಸಂತರೇತ್ ಪ್ರಚಲ ದೂರ್ಮಿ ಮಾಲಾಕುಲಂ ಭುಜಂಗಮಪಿ ಕೋಪಿತಂ ಶಿರಸಿ ಪುಷ್ಪವದ್ಧಾರಯೇತ್ ನತು ಪ್ರತಿನಿವಿಷ್ಟ ಮೂರ್ಖ ಜನ ಚಿತ್ತಮಾರಾಧಯೇತ್ ಅಂತ. ನೀವು ಬಹಳ ಬುಸುಗುಡ್ತಾ ಇರ್ತದೆ ನೋಡ್ರಿ ಕಾಳಿಂಗ ಸರ್ಪ, ಆದರೆ ಹೆಡೆ ಮೇಲೆ ರತ್ನದ ಮಣಿ ಇತ್ತು ಅಂತ ತಿಳ್ಕೊಳ್ರಿ, ಅದು ಕಚ್ಚಿಬಿಡ್ತದ್ರಿ. ಮಣಿ ತೊಗೊಳ್ಲಿಕ್ಕೆ ಹೋದರೆ ರತ್ನದ ಆಸೆಗೆ ಪ್ರಾಣ ಯಾರ ಕಳ್ಕೊತಾರೇನ್ರಿ, ಕೈ ಹಾಕ್ಲಿಕ್ಕೆ ಹೋಗಬೇಡ್ರಿ. ಅಂದರೆ ಒಂದು ವೇಳೆ ಬಹಳ ಸಾಮರ್ಥ್ಯವಂತನಿದ್ದ, ಕುಶಲನಿದ್ದ, ಕೈಕಾಲುಗಳನ್ನು ಚಕ 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 ಆಡಿಸೋನಿದ್ದ, ಯಾವುದೋ ಒಂದು ಕಟ್ಟಿಗೆ ತೊಗೊಂಡ, ಆ ಕಡೆ ಒಂದು ಏಟು ಬಡ್ದ, ಅದು ಆ ಕಡೆ ನೋಡ್ತಿರ್ಬೇಕಾದ್ರೆ ಈ ಕಡೆಯಿಂದಾಗಿ ಮಣಿಯನ್ನು ಎತ್ಕೊಂಡ ಅಂತ ತಿಳ್ಕೊಳ್ರಿ, ಮಾಡ್ಬೋದು. ಅದನ್ನು ಒಂದೇಟು ಹೊಡೆದ್ರೆ ಕಾಳಿಂಗ ಸರ್ಪ ಉತ್ತರದಲ್ಲಿ ಪರಗತಿಗೆ ಹೋಗ್ಬೇಕಾಗ್ತದೆ, ಪರಂಧಾಮ ಸೇರ್ಕೋಬೇಕಾಗ್ತದೆ. ಅಂಥ ಕಾಳಿಂಗ ಸರ್ಪದ ಹೆಡೆ ಮೇಲಿರ್ತಕ್ಕಂಥ ಮಣಿಯನ್ನು ತೆಗಿಬೋದು. ಅಥವಾ ದೊಡ್ಡದಾಗಿರ್ತಕ್ಕಂಥ ಒಂದು ಮೊಸಳೆ, ಅದು ಬಾಯಿ ತೆಕ್ಕೊಂಡಿದೆ ಅಂತ ತಿಳ್ಕೊಡ್ರಿ, ಆ ಬಾಯಿ ತೆಕ್ಕೊಂಡಾಗ ಅದರ ಬಾಯಿಯಲ್ಲಿ ಏನಾದರೂ ಒಂದು ಮುತ್ತೋ ರತ್ನವೋ ಇತ್ತು ಅಂದರೆ ಮೊಸಳೆ ಬಾಯಿಯೊಳಗೆ ಕೈ ಹಾಕಿ ತಕ್ಕೋ. ಸಮುದ್ರವನ್ನು ಬೇಕಾದರೆ ಉಕ್ಕೇರಿ ಹರಿಯತಕ್ಕಂತಹ ಸಮುದ್ರ, ಪೌರ್ಣಿಮಾದಿ ತಿಥಿಗಳಲ್ಲಿ ಏನಾಗ್ಬಿಡ್ತದೆ, ಪೌರ್ಣಿಮಾ ತಿಥಿಯಲ್ಲಿ ಸಮುದ್ರ ಉಕ್ಕಿ ಬಿಡ್ತದೆ. ಅದನ್ನು ಬರೀ ಬಾಹುಗಳಿಂದ ಏನು ಮಾಡ್ಬೋದು, ಯಾವನಾದ್ರೂ ತೇಜಸ್ವಿ ಆದಂಥವನು, ಭಾಳ ಸಾಮರ್ಥ್ಯವಂತನಾದವನು ಏನು ಮಾಡ್ಬೋದು, ಬೇಕಾದರೆ ಬಾಹುಗಳನ್ನು ಚಾಚಿಕೊಂಡು ಈಸ್ಕೊಂಡು ಹೋಗ್ಬೋದು. ಇದನ್ನೆಲ್ಲ ಮಾಡಲಿಕ್ಕೆ ಬರ್ತದೆ. ಅಥವಾ ಬುಸುಗುಡೋ ಸರ್ಪವನ್ನು ಒಯ್ದುಬಿಟ್ಟು ಸಾಮರ್ಥ್ಯ ಇದ್ದರೆ ಅದನ್ನು ಎರಡೂ ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ತಲೆ ಮೇಲೆ ಕಿರೀಟ ಇಟ್ಕೊಂಡಂಗೆ ಇಟ್ಕೋಬೋದು. ಇದೆಲ್ಲ ಮಾಡ್ಬೋದಂತೆ. ಇದೆಲ್ಲ ಮಾಡಲಿಕ್ಕೆ ಬೇಕಾದರೆ ಸಾಮರ್ಥ್ಯ ಇದ್ದರೆ ಸಾಧ್ಯ. ಆದರೆ ಮೂರ್ಖ ಜನರನ್ನು ಉನ್ನತ ಆಸನದಲ್ಲಿ ಕುಳ್ಳಿರಿಸಿಬಿಟ್ಟು ಕೆಳಗೆ ಅವನು ಸೇವಾ ಮಾಡೋದು ಮಾತ್ರ ಏನಿದೆಯಲ್ಲ, ಈ ಮೂರನ್ನು ಮಾಡ್ಬೋದು, ಅದನ್ನು ಮಾಡಲಿಕ್ಕಾಗೋದಿಲ್ಲ. ಈ ಮೂರು ಬೇಕಾದರೆ ಸಾಧ್ಯ ಇದೆ, ಆದರೆ ಮೂರ್ಖನನ್ನು ಉನ್ನತ ಸ್ಥಾನದಲ್ಲಿ ಕೂಡಿಸಿ ಅವ ಹೇಳ್ದಂಗೆ ಕೇಳೋದು ಏನಿದೆಯಲ್ಲ, ಅದು ಸಾಧ್ಯ ಇಲ್ಲ. ಪಾಂಡವರಿಗೆ ದೊಡ್ಡದಾದಂಥ ಹೈಯೆಸ್ಟ್ ಟಾಸ್ಕ್ ಇನ್ 1 ಇಯರ್, ಒಂದು ವರ್ಷದಲ್ಲಿ ಬಲು ದೊಡ್ಡದಾಗಿರ್ತಕ್ಕಂಥದ್ದು ಏನಪ್ಪ ಪಾಂಡವರಿಗೆ ಇದ್ದದ್ದು ಅಜ್ಞಾತವಾಸದಲ್ಲಿ ಕಷ್ಟ ಅಂತಂದರೆ, ಬುದ್ಧಿಯಲ್ಲಿ ತಮಕ್ಕಿಂತಲೂ ಕೂಡ 100 ಸಾವಿರಾರು ಪಟ್ಟು ಕೆಳಗಿರ್ತಕ್ಕಂತಹ ವಿರಾಟ್ ರಾಜನ ಸೇವಾ ಮಾಡ್ಬೇಕು ಅವರು. ಅವನಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಸರಿ ಯಾವುದು ಗೊತ್ತಿಲ್ಲ, ತಪ್ಪು ಯಾವುದು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇಂಥವನು ರಾಜ, ಅವನು ಸೇವಾ ಮಾಡಬೇಕು, ಅವನು ಮೆಚ್ಕೊಳ್ಬೇಕು, ಅವನು ಮೆಚ್ಕೊಳ್ಳೋ ಹಂಗೆ ನಡ್ಕೋಬೇಕು. ಅಂದರೆ ಪಾಂಡವರಿಗೆ ಇನ್ನೆಂಥ ಪರಿಸ್ಥಿತಿ ಅಜ್ಞಾತವಾಸದಲ್ಲಿ ಇತ್ತು ಅಂತ ತೋರಿಸ್ಲಿಕ್ಕೆ ಒಂದು ಪ್ರಸಂಗವನ್ನು ಏನು ಮಾಡಿದ್ದಾರೆ ಇಲ್ಲಿ. ಕೀಚಕ ಬಿಡ್ರಿ, ಕೀಚಕ ಏನೋ ದುಷ್ಟ, ದುರಾತ್ಮ, ಅಯೋಗ್ಯ, ಅವನಿಂದಾಗಿ ವಿಷಮಯವಾದಂತಹ ಪ್ರಸಂಗ ಬಂತು, ದ್ರೌಪದಿ ದೇವಿಗೆ ಕಷ್ಟಪಟ್ಟಳು, ಅದರ ನಿಮಿತ್ತವಾಗಿ ಕ್ಲೇಶಾದಿಗಳನ್ನು ಅನುಭವಿಸೋದು, ಇದು ಒಂದು ಪಾರ್ಟ್. ದುಷ್ಟರಿಂದ ಬರ್ತದೆ ಅಂತನ್ನು, ದುಷ್ಟರಿಂದ ಬರೋ ದುಃಖ ಬೇರೆ, ಮೂರ್ಖರಿಂದ ಬರೋ ದುಃಖ ಬೇರೆ. ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್. ದುಷ್ಟರಿಂದ ಬರುವಂತಹ ದುಃಖಕ್ಕೆ ಪ್ರತಿಕ್ರಿಯಾ ರೂಪದಲ್ಲಿ ದಂಡನವನ್ನು ಮಾಡ್ಬೋದು, ಆದರೆ ಮೂರ್ಖನಿಂದ ಬರತಕ್ಕಂತಹ ದುಃಖಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಬರೋದಿಲ್ಲ. ಪ್ರತಿಕ್ರಿಯೆ ಮಾಡಿದರೆ ನಾವು ಮೂರ್ಖರಾಗ್ತೀವಿ. ಮಕ್ಕಳೇನೋ ಆಕಸ್ಮಿಕವಾಗಿ ಆಟ ಆಡ್ತಿರ್ಬೇಕಾದ್ರೆ ಒಂದೇಟು ಏನೋ ಹೊಡೆದ್ರು ಅಂತಂದರೆ ಮಕ್ಕಳಿಗೆ ಪ್ರತಿಯಾಗಿ ಹೊಡೆದ್ರೆ ಹೊಡೆದವನನ್ನು ಮೂರ್ಖ ಅಂತಾರೆ ಹೊರತು ಮಕ್ಕಳನ್ನು ಯಾರೋ ಮೂರ್ಖರು ಅನ್ನೋದಿಲ್ಲ. ಸ್ವಭಾವ ಬಿಡ್ರಿ ಮಕ್ಕಳದು. ಹೊಡೆದ್ರು ಅಂದ್ರೆ ಒಂದೇಟು ಹೊಡಿಸ್ಕೊಳ್ರಿ ಅಂತಲೇ ಇವನಿಗೆ ವಿವೇಕ ಹೇಳ್ತಾರೆ ಹೊರತು
ಅಥವಾ ಹುಚ್ಚು ಯಾವನೋ ಒಬ್ಬವನು ಹೊಡೆದ ಅಂತಂದರೆ ಹುಚ್ಚನಿಗೆ ಪ್ರತಿಯಾಗಿ ಹೊಡೆಯವನನ್ನು ಜಗತ್ತಿನಲ್ಲಿ ಮೂರ್ಖ ಅಂತಾರೆ ಹೊರತಾಗಿ ಹೊಡೆದಿರೋ ಹುಚ್ಚನನ್ನು ಯಾರೂ ಮೂರ್ಖ ಅಂತ ಅನ್ಲಿಕ್ಕೆ ಹೋಗ್ಬಿಡೋದಲ್ಲ. ಡಿಸೈಡೆಡ್ ಆ್ಯಸ್ ಇಟ್ ಈಸ್ ಹೀ ಈಸ್ ಎ ಫುಲಿಶ್ ಫೆಲೋ. ಅವನೊಬ್ಬ ಹುಚ್ಚ, ಅವನ ಜೊತೆಗೆ ವರ್ತಿಸ್ಲಿಕ್ಕೆ ನಿನಗೆ ಗೊತ್ತಾಗಲಿಲ್ಲ, ಅಥವಾ ನಿನಗೆ ಗೊತ್ತಾಗಿದ್ದರೂ ಕೂಡ ಅನಿವಾರ್ಯ ಪ್ರಸಂಗದಲ್ಲಿ ಅವನಿಂದ ಏಟು ತಿಂದಿದ್ದೆ ಅಂತಿಷ್ಟೇ ಹೇಳ್ತಾರೆ. ಅಂಥ ಪ್ರಸಂಗ ಯಾರಿಗೆ? ಪಾಂಡವರಂತಹ ಮೇಧಾಶಕ್ತಿ ಸಂಪನ್ನರಾದಂಥವರು, ಜ್ಞಾನಿಗಳು, ವಿವೇಕಿಗಳು, ಯೋಗ್ಯಾಯೋಗ್ಯವಾಗಿರತಕ್ಕಂಥದ್ರದ್ದು ಕರ್ತವ್ಯದ ಪರಿಜ್ಞಾನ ಇದ್ದವರು ಎಂಥ ಒಂದು ವಿಷಮಯವಾದಂತಹ ಪ್ರಸಂಗಕ್ಕೆ ಸಿಗಾಕ್ಕೊಂಡಿದ್ರು ಅಂದರೆ, ಯಾವುದು ಸರಿ ಇದೆಯೋ ಅದನ್ನು ಕೂಡ ಸರಿ ಅಂತ ಹೇಳದೇ ಇರುವಂತಹ ಪ್ರಸಂಗ. ಕೆಲವಾರು ಸರ್ತೆ ಸತ್ಯ ಇದ್ದರೂ ಹೇಳದೇ ಇರಬೇಕಾಗ್ತದೆ ಅಂತ ಹೇಳ್ತಾರೆ ನೋಡ್ರಿ, ಹೀಗೇನೆ. ಆಗ ಆ ರಕ್ತ ಹರಿತಾ ಇದ್ದರೆ ಆ ರಕ್ತ ಕೆಳಗೆ ಬೀಳಬಾರ್ದು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ದಾಳೆ, ಏನೋ ಹೊಡೆದು ಬಿಟ್ಟ ವಿರಾಟ್ ರಾಜ. ಆದರೆ ಮುಂದಕ್ಕೆ ನೋಡ್ರಿ, ಅವನು ಮೂರ್ಖ, ಅವನು ಹೊಡೆದ ಅನ್ನೋ ಕಾರಣಕ್ಕೆ ಅವನಿಗೆ ಹಾನಿ ಆಗಬಾರ್ದು. ಧರ್ಮರಾಜ ದುಃಖಪಟ್ಟ, ಏಟು ತಿಂದ, ಅವಮಾನ ಮಾಡಿಸ್ಕೊಂಡ, ಆದರೆ ಅನರ್ಥವನ್ನು ಬಯಸಲಿಲ್ಲ. ಎಷ್ಟು ಸ್ವಭಾವದಲ್ಲಿ ಎಷ್ಟು ಉನ್ನತ ಸ್ಥಾನಕ್ಕೆ ಏರ್ತಾರೆ ಅಷ್ಟಷ್ಟು ತಮ್ಮನ್ನು ತಾವು ಎಷ್ಟು ನಿಯಂತ್ರಿಸ್ಕೊಳ್ಬೇಕಾಗ್ತದೆ, ಎಷ್ಟು ಇಂದ್ರಿಯ ನಿಗ್ರಹ ಇರಬೇಕಾಗ್ತದೆ, ಎಷ್ಟು ಕೋಪತಾಪಗಳ ಮೇಲೆ ಹಿಡಿತಾ ಇರಬೇಕಾಗ್ತದೆ ನೋಡ್ರಿ. ಸತ್ಯವಾದ ಮಾತುಗಳನ್ನು ಹೇಳಿ ಪ್ರಾಸಂಗಿಕವಾಗಿ ಇದ್ದ ವಿಷಯವನ್ನು ಶ್ರುತಪಡಿಸಿದರೆ ಅದಕ್ಕೆ ಸಿಕ್ಕಿರತಕ್ಕಂತಹ ಬೆಲೆ, ಸಭಾ ಮಧ್ಯದಲ್ಲಿ ಅಪಮಾನ, ಏಟು, ನೋವು ಇಷ್ಟು ನಡೆದ್ರೂ ಕೂಡ ತನಗೆ ಅನ್ನವನ್ನು ಹಾಕಿದಂತಹ ವ್ಯಕ್ತಿ ಅವನ ಬಗ್ಗೆ ಅತ್ಯಂತ ಕೃತಜ್ಞತೆಯಿಂದ ನಡ್ಕೊಳ್ಬೇಕು. ಒಂದು ಹನಿ ರಕ್ತ ತಂದು ಕೆಳಗೆ ಬಿದ್ದರೆ ಏನಾಗ್ತದೆ ಅಂತನ್ನುವಂತಹ ಪರಿಜ್ಞಾನ ಧರ್ಮರಾಜನಿಗೆ ಇರಲಿಲ್ಲ ಅಂತಿಲ್ಲ. ಧರ್ಮರಾಜ ತಾನೆಷ್ಟು ತಪಸ್ವಿ ಅಂತ ತನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಆ ರಕ್ತದ ಹನಿ ಕೆಳಗೆ ಬೀಳದೇ ಇರೋ ಹಂಗೆ ಆಗಲಿಕ್ಕೆ ದ್ರೌಪದಿ ದೇವಿಯ ಮುಖವನ್ನು ನೋಡ್ತಾನೆ. ದೂರದಲ್ಲಿ ನಿಂತಹ ದ್ರೌಪದಿ ದೇವಿ ಧರ್ಮರಾಜನ ರಕ್ತ ಬೀಳಬಾರ್ದು ಅಂತ ಬಂದುಬಿಟ್ಟು ಅವನ ಮುಖದ ಹತ್ರ ಏನು ಮಾಡ್ತಾಳೆ, ಬೊಗಸೆಯನ್ನು ಒಡ್ಡುತ್ತಾಳೆ. ಆ ರಕ್ತ ನೆಲಕ್ಕೆ ಬೀಳಬಾರ್ದು ಅಂತ. ತಸ್ಯ ರಕ್ತೋತ್ಪಲ ನಿಭಂ ಶಿರಸ ಶೋಣಿತಂ ತದಾ ಪ್ರಾವರ್ತದ ಮಹಾಬಾಹೋ ಅಭಿಘಾತಾನ್ ಮಹಾತ್ಮನಃ ತದಪ್ರಾಪ್ತಂ ಮಹಿಂ ಪಾರ್ಥ ಪಾಣಿಭ್ಯಾಂ ಸಮಧಾರಯತ ಅವೈಕ್ಷತ ಚ ಧರ್ಮಾತ್ಮ ದ್ರೌಪದೀಂ ಪಾರ್ಶ್ವ ಸ್ಥಿತಾಂ ಸಾ ವೇದನಾಂ ಅಭಿಜ್ಞಾಯ ಭರ್ತುಶ್ಚಿತ್ತವಶಾನುಗ ಸಾ ವಿಷಣ್ಣಾ ಚ ಭೀತಾ ಚ ಕ್ರುದ್ಧಾ ಚ ದ್ರುಪದಾತ್ಮಜ. ಅವಳಿಗೆ ಬಲುಕೋಪ. ಅವಳಿಗೆ ಮೊದಲನೇದ್ದು ಗಂಡ, ಎರಡನೇದವನು ಪುರುಷ ಶ್ರೇಷ್ಠ, ಮೂರನೇದವನು ಮಹಾನ್ ತಪಸ್ವಿ, ಯೋಗ್ಯವಾಗಿರತಕ್ಕಂತಹ ಜ್ಞಾನಿ. ಮಾಡದೇ ಇರತಕ್ಕಂತಹ ಅಪರಾಧಕ್ಕೆ ಶಿಕ್ಷಾವನ್ನು ತಗೊಳ್ತಾ ಇದ್ದಾನೆ. ಎಷ್ಟು ಕೋಪ ಬರಬೇಕು ಅವಳಿಗೆ. ಯಾರಿಗೆ? ದ್ರೌಪದಿ ದೇವಿಗೆ. ಅವಳಿಗೆ ಕೋಪ ಬಂದುಬಿಟ್ಟಿದೆ. ಬಾಷ್ಪಂ ನಿಯಮ್ಯ. ಅವಳು ತನ್ನ ಕೋಪವನ್ನು ನಿಯಂತ್ರಣ ಮಾಡ್ಕೊತಾಳೆ. ಯಾಕೆ? ಯಾವ ಕೋಪ ಮಾಡ್ಕೊಂಬಿಟ್ರೆ ಧರ್ಮರಾಜ ವಿರಾಟ್ ರಾಜನಿಗೆ ಅನರ್ಥ ಆಗಬಹುದು ಅಂತನ್ನೋ ಕಾರಣಕ್ಕೆ ಏಟೂ ತಿಂದುಬಿಟ್ಟು ಅಳದೇ ಇರಬೇಕು ಅಂತಂದರೆ ಹೆಂಗಿದೆ ನೋಡ್ರಿ. ಏಟೂ ತಿಂದುಬಿಟ್ಟು ಏನೂ ಮಾಡದೇ ಇರಬೇಕಂದ್ರೆ, ಪ್ರತಿಕ್ರಿಯೆನೇ ಇಲ್ಲದೆ ಇರೋ ಹಂಗೆ ಸಹಿಸಬೇಕು ಅಂದರೆ ಎಷ್ಟು ಕಷ್ಟ ಇರಬೇಕು. ಅದನ್ನು ನಿಯಂತ್ರಣ ಮಾಡಿಕೊಂಡು ಏನು ಮಾಡ್ತಾಳೆ ಅಂದರೆ ತನ್ನ ಸೆರಗಿನಲ್ಲಿ ಆ ರಕ್ತವನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ತಾಳೆ. ಗೊತ್ತೇ ಆಗದೆ ಇರೋ ಹಂಗೆ, ಹನಿ ಕೆಳಗೆ ಬೀಳದೇ ಇರೋ ಹಾಗೆ ಹಿಡಿತಾಳೆ. ನಿಗೃಹ್ಯ ರಕ್ತಂ ವಸ್ತ್ರೇಣ ಸೈರಂಧ್ರಿ ದುಃಖಮೋಹಿತ ಸವರ್ಣಂ ಗೃಹ್ಯ ಭೃಂಗಾರಂ ಶೋಣಿತಂ ತದಪಾಸ್ರಜತ. ಸುವರ್ಣಮಯವಾಗಿರತಕ್ಕಂಥ ಒಂದು ಪಾತ್ರೆಯಲ್ಲಿ ಆ ರಕ್ತ ಬೀಳದೇ ಇರೋ ಹಂಗೆ ಹಿಂಡ್ತಾಳದು. ಅದಕ್ಕೆ ವಿರಾಟ್ ರಾಜ ಅಂತಾನೆ, ಏಯ್ ಏನು ರಕ್ತವನ್ನು ಬಂಗಾರದ ಪಾತ್ರೆಯಲ್ಲಿ ಹಿಡಿತಾ ಇದೆಯಲ್ಲ, ಹಂಗ್ಯಾಕೆ ಹಿಡಿತಾ ಇದೆಯಾ ಹೇಳು ಅಂತ. ಆವಾಗ ಹೇಳ್ತಾಳೆ, ಅವನು ಮಹಾತ್ಮ, ಅವನು ಕಂಕ ಅಂತನ್ನವನು, ನನಗೆ ಗೊತ್ತಿದೆ ಅವನೆಷ್ಟು ಮಹಾತ್ಮ ಅಂತ. ರಕ್ತ ಬಿಂದೂನಿ ಕಂಕಸ್ಯ ಯಾವಂತಿ ಧರಣೀಂ ಯಯುಹು ತಾವದ್ ವರ್ಷಾಣಿ ರಾಷ್ಟ್ರೀಯತೆ ಅನಾವೃಷ್ಟಿರ ಭವಿಷ್ಯತಿ. ಇವನೆಂಥ ಮಹಾತ್ಮ ಅಂದರೆ ಇವನ ರಕ್ತದ ಒಂದೊಂದು ಹನಿಗೆ ಒಂದೊಂದು ವರ್ಷ ನಿನ್ನ ದೇಶವನ್ನು ಕ್ಷಾಮ ಕಾಡ್ತದೆ, ಬರಗಾಲ ಪೀಡಿಸ್ತದೆ ನಿನ್ನ ದೇಶವನ್ನು. ಬರಗಾಲ ಬಂತು ಅಂತಂದರೆ ಇಡೀ ದೇಶದ ಜನ ಏನು ಮಾಡ್ತಾರೆ ಅಂತಂದರೆ ನಿನ್ನನ್ನು ಬಾಯಿಗೆ ಬಂದಂಗೆ ಬೈತಾರೆ. ಎಂಥ ರಾಜ ಇವನ ಆಳ್ವಿಕೆ ಇದ್ದಿದ್ದರಿಂದಲೇ ನಾವು ಬರಗಾಲದಿಂದ ಸಾಯ್ತಾ ಇದ್ದೀವಿ ಅಂತ ಬಾಯಿಗೆ ಬಂದಂಗೆ ಬೈತಾರೆ.
ಏತನ್ನಿಮಿತ್ತಂ ಮತ್ಸ್ಯೇಂದ್ರ ಕಂಕಸ್ಯ ರುಧಿರಮ್ಮಯ ಗೃಹೀತಂ ಉತ್ತರೀಯೇಣ ವಿನಾಶೋ ಮಾಭವೇತ್ತವ. ಆದ್ದರಿಂದಲೇ ಈ ನಿಮಿತ್ತಕ್ಕೋಸ್ಕರವಾಗಿಯೇ ಒಂದು ರಕ್ತದ ಹನಿ ನಿನ್ನ ರಾಜ್ಯದಲ್ಲಿ ಈ ಒಂದು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಹಿಡಿದಿದ್ದೀನಿ ಅಂತ ಹೇಳಿ ಏನು ಮಾಡಿಬಿಡ್ತಾಳೆ, ಅಲ್ಲಿ ಹೆಚ್ಚಿನ ಮಾತುಗಳನ್ನಾಡದೇನೆ ನಿಲ್ಲಿಸ್ಬಿಡ್ತಾಳೆ. ಎಷ್ಟು ಪ್ರಜ್ಞಾವಂತಿಕೆ ಇರಬೇಕು, ಎಷ್ಟು ಸಮಯೋಚಿತತೆ ಇರಬೇಕು, ಎಷ್ಟು ಆ ಪ್ರಸಂಗಾವಧಾನತೆಯಿಂದ ಉತ್ತರ ಕೊಡಬೇಕಿರಬೇಕು, ಎಷ್ಟು ಅದನ್ನು ನಿಯಂತ್ರಣ ಮಾಡತಕ್ಕಂಥ ಸ್ವಭಾವ ಇರಬೇಕು. ಕೋಪವನ್ನು ನಿಗ್ರಹ ಮಾಡಿಕೊಳ್ಳೋದ್ರ ಜೊತೆಗೆ ಅನರ್ಥ ಆಗದೇ ಇರೋ ಹಾಗೆ ಹೇಗೆ ನಡ್ಕೋಬೇಕು. ಪ್ರತಿಯೊಂದು ಸಂದರ್ಭದಲ್ಲಿ ದೇವತಾ ವ್ಯಕ್ತಿಗಳು ಇದನ್ನು ಏನು ಮಾಡ್ತಾರೆ ಅಂದರೆ ಪಾಠದ ರೂಪದಲ್ಲಿ ತಮ್ಮ ಚರ್ಯದಿಂದ ಹೇಳ್ತಾರೆ. ಕಷ್ಟ, ಕಾರ್ಪಣ್ಯ, ದುಃಖಾದಿಗಳು ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯರು ಕೊಡ್ತಕ್ಕಂಥ ಪ್ರತಿಕ್ರಿಯೆಗೂ ದೇವತೆಗಳು ಕೊಡ್ತಕ್ಕಂಥ ಪ್ರತಿಕ್ರಿಯೆಗೂ ತುಂಬ ವ್ಯತ್ಯಾಸ ಇರ್ತದೆ. ಕಷ್ಟ ಬಂದರೆ ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ಆಡಿಬಿಡ್ತಾರೆ. ಆಡೋರನ್ನೇ ನಾವು ಪ್ರಪಂಚದಲ್ಲಿ ನೋಡಿರ್ತೀವಿ ಹೊರತು ಆಡದೇ ಇರೋರನ್ನ ನಾವು ನೋಡೋದಲ್ಲ, ಕೇಳಿಯೂ ಇರೋದಿಲ್ಲ. ಯಾಕೆ ಶ್ರುತಿಶಾಸ್ತ್ರ ಪುರಾಣ ಇತಿಹಾಸಗಳನ್ನು ಕೇಳಬೇಕು ಅಂತಂದರೆ ಮನುಷ್ಯ ವ್ಯಕ್ತಿಗೆ ಯಾವಾಗಲೂ ಫಲಮುಖದ ಯೋಚನೆ ಇರಬೇಕು. ಏನು ಮಾಡಿದರೆ ಏನಾಗ್ತದೆ, ಯಾವ ಅನರ್ಥ ಈ ಕಾರಣದಿಂದ ಘಟಿಸಬಹುದು, ಆ ಅನರ್ಥವನ್ನು ತಪ್ಪಿಸ್ಲಿಕ್ಕೆ ಏನು ಅವಕಾಶಗಳಿದ್ದಾವೆ, ಆ ಅವಕಾಶಗಳನ್ನು ಸದ್ಬಳಕೆ ಹೇಗೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿ ಈ ವಿಷಯವನ್ನು ನಿಪುಣತರವಾಗಿ ವಿಮರ್ಶಾಪೂರ್ವಕವಾಗಿ ತನ್ನ ಚರ್ಯೆಯಿಂದ ದ್ರೌಪದಿ ದೇವಿ ಹೇಳ್ತಾಳೆ. ಮುಂದೆ ನಡೆಯತಕ್ಕಂಥ ಪ್ರಸಂಗಗಳು, ಧರ್ಮರಾಜಾದಿಗಳ ಅನಾವರಣಾದಿಗಳ ವಿಚಾರ, ಇದೆಲ್ಲವೂ ಏನು ನಡೀತದೆ ಅನ್ನೋದನ್ನು ನಾಳಿನ ದಿವಸ